ಅದು ಬೇಕು ಇದು ಬೇಕು ಎಲ್ಲ ಬೇಕು ನನಗೆ, ದಾರಿ ನೂರಾರಿವೆ ಬೆಳಕಿನ ರಮನೆಗೆ. ಬೇಡ ಎನಗೆ ಸಿದ್ಧಾಂತಗಳ ರಾಧಾಂತ, ಎನಗಿಲ್ಲ ಇದೇ ಸರಿ ಇಷ್ಟೇ ಸರಿ ಎನ್ನುವ ಪಂಥ. ನಾ ಬಲ್ಲೆ ಇವು ಎಲ್ಲ ಏರಿಕೆಯ ಒಂದೊಂದು ಹಂತ, ನಾ ಬಲ್ಲೆ ಇವು ಎಲ್ಲ ಏರಿಕೆಯ ಒಂದೊಂದು ಹಂತ. ನೂರಾರು ಭಾವದ ಭಾವಿ ಎತ್ತಿಗೋ ನಿನಗೆ ಬೇಕಾದಷ್ಟು ಸಿಹಿ ನೀರ. ಪಾತ್ರೆಯ ಆಕಾರಗಳ ಕುರಿತು ಏತಕ್ಕೆ ಜಗಳ, ನಮಗೆ ಬೇಕಾಗಿರುವುದು ದಾಹ ಪರಿಹಾರ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡ್ತಾ, ಮನಕವಾಡದ ಮಹಾತಪಸ್ವಿ ಲಿಂಗೈಕ್ಯ ಪರಮಾರಾಧ್ಯ ಗುರುವರರಾದ ಪೂಜ್ಯ ಶ್ರೀ ಮೃತ್ಯುಂಜಯ ಅಪ್ಪಗಳನ್ನು ಸ್ಮರಣೆಯನ್ನು ಮಾಡಿ, ಹಾಲ್ಕೇರಿ ಮಹಾಮಠದ ಪೀಠ ಪರಂಪರೆಯ ಎಲ್ಲ ಪರಮ ಪೂಜ್ಯರನ್ನು ಸ್ಮರಣೆಯನ್ನು ಮಾಡ್ತಾ, ಲಿಂಗೈಕ್ಯ ಜಗದ್ಗುರು ಅಭಿನವ ಅನ್ನದಾನ ಮಹಾಶಿವಯೋಗಿಗಳವರ ಸಂಕಲ್ಪದ ಮೇರೆಗೆ ಹಮ್ಮಿಕೊಂಡಿರುವಂಥ ಗದಗ ಮಹಾನಗರದಲ್ಲಿ ಬಸವ ಪುರಾಣ ಮಹೋತ್ಸವ, ಈ ಸಮಾರಂಭವನ್ನು ಹಮ್ಮಿಕೊಳ್ಳಿದ್ದಕ್ಕೆ ಕಾರಣೀಭೂತರಾದವರು ಪರಮ ಪೂಜ್ಯ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು. ಅವರಲ್ಲಿ ಕೂಡ ಅವರ ಪಾದಗಳಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ಸಮಾರಂಭದ ವೇದಿಕೆಯ ಮೇಲೆ ಇಂದಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಗುಡ್ಡದ ಅನ್ವೇರಿಯ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಹಾಗೆ ಇಟಗಿಯ ಪರಮ ಪೂಜ್ಯರಾಗಿರುವಂಥ ಗುರುಶಾಂತೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ, ವಾಗೀಶ್ ದೇವರಲ್ಲಿ ಕೂಡ ಶರಣುಗಳನ್ನು ಹೇಳ್ತಾ, ಈ ಸಮಾರಂಭದ ವೇದಿಕೆಯ ಮುಖಾಂತರ ನಾದ ನಿನಾದ ಸುನಾದಗಳ ಮೂಲಕ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂಥ ನಮ್ಮ ಸಂಗೀತ ಕಲಾ ಬಳಗಕ್ಕೆ ಶರಣುಗಳನ್ನು ಸಮರ್ಪಣೆ ಮಾಡಿ, ಭಾಳಷ್ಟು ವಿಶೇಷವಾಗಿ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಊಟದೊಳಗೆ ಎಲ್ಲ ಇದ್ದು ಉಪ್ಪು ಇರಲಿಲ್ಲ ಅಂದ್ರೆ ಊಟ ರುಚಿ ಆಗ್ತದ? ಭಾರಿ ಚಂದ ಅಡುಗೆ ಮಾಡೀವ್ರಿ, ಅದರೊಳಗೆ ಉಪ್ಪ ಇಲ್ಲ ಅಂದ್ರೆ ರುಚಿ ಆಗೋದಿಲ್ಲ. ಭಾಳ ಕಿಮ್ಮತ್ತಿನ ಗಾಡಿ ತೊಗೊಂಬಂದಿನಿ ರೀ ಅಜ್ಜಾರಿ, ಇವತ್ತು ಏನು ಮಾಡೋದ್ರಿ, ಬ್ರೇಕ ಹತ್ತದಿಲ್ಲ ಅಂದ್ರೆ ಅದರದಿಂದನೇ ಏನು ಉಪಯೋಗ ಇಲ್ಲ. ಊಟದೊಳಗೆ ಎಲ್ಲ ಇದ್ದು ಉಪ್ಪು ಇರಲಿಲ್ಲ ಅಂದ್ರೆ ಊಟ ರುಚಿ ಹತ್ತೋದಿಲ್ಲ. ಗಾಡಿ ಒಳಗೆ ಎಲ್ಲ ಕರೆಕ್ಟ್ ಇದ್ದು ಬ್ರೇಕ್ ಇರಲಿಲ್ಲ ಅಂದ್ರೆ ಗಾಡಿ ಏನು ಉಪಯೋಗಕ್ಕೆ ಬರೋದಿಲ್ಲ. ಭಾಳ ದೊಡ್ಡ ದೇವಸ್ಥಾನ ಕಟ್ಟಿವ್ರಿ, ಒಳಗೆ ದೇವರೇ ಇಲ್ಲ ಅಂತ ಕೆಲವು ಮಂದಿ ಅಂದ್ರೆ ಆ ಗುಡಿಗೆ ಕಿಮ್ಮತ್ತಿಲ್ಲ. ಭಾಳ ಚಂದ ಹಾಸ್ಪಿಟಲ್ ಕಟ್ಟಿವ್ರಿ ಅಜ್ಜಾರ, ಭಾಳ ದೊಡ್ಡ ಹಾಸ್ಪಿಟಲ್ ಅದ, ಅದರೊಳಗೆ ಚಲೋ ಡಾಕ್ಟರ್ ಇಲ್ಲ ಅಂದ್ರೆ ಬರೀ ಹಾಸ್ಪಿಟಲ್ ICU ನೋಡಿ ಹೋಗ್ಯಾರ ನೀವೆಲ್ಲರೂ. ಚಮತ್ಕಾರ ಡಾಕ್ಟರ್ ಇದ್ರಟ ಅಲ್ಲಿ ಹೋಗ್ಯಾರ ನೀವು. ಹಾಸ್ಪಿಟಲ್ ದೊಡ್ಡದದ, ಅಲ್ಲಿ ಚಲೋ ಡಾಕ್ಟರ್ ಇಲ್ಲ ಅಂದ್ರೆ ಅಲ್ಲಿ ಯಾರು ಹೋಗಂಗಿಲ್ಲ, ಅದು ವ್ಯರ್ಥ ಆಗ್ತದೆ. ಊಟದೊಳಗೆ ಎಲ್ಲ ಇದ್ದು ಉಪ್ಪು ಇರಲಿಲ್ಲ ಅಂದ್ರೆ, ಗಾಡಿ ಒಳಗೆ ಎಲ್ಲ ಇದ್ದು ಅಲ್ಲಿ ಬ್ರೇಕ್ ಇರಲಿಲ್ಲ ಅಂದ್ರೆ, ಹಾಸ್ಪಿಟಲ್ನೊಳಗೆ ಎಲ್ಲ ಇದ್ದು ಚಲೋ ಡಾಕ್ಟರ್ ಇರಲಿಲ್ಲ ಅಂದ್ರೆ, ಗುಡಿಯನ್ನು ಕಟ್ಟಿ ಅಲ್ಲಿ ಒಳಗೆ ದೇವರು ಇರಲಿಲ್ಲ ಅಂತಂದ್ರೆ ಹೇಗೆ ಎಲ್ಲವೂ ವ್ಯರ್ಥ ಆಗ್ತದೆ. ಹಂಗೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಬದುಕಿನಲ್ಲಿ ಎಲ್ಲವನ್ನೂ ಭಗವಂತ ಕೊಟ್ಟಾನ, ಆದ್ರೆ ಒಂದಿಷ್ಟು ಶಾಂತಿ ಸೈರಣೆ ಅನ್ನುವಂಥದ್ದು ಈ ಬದುಕಿನೊಳಗೆ ಇರಲಿಲ್ಲ ಅಂದರೆ ನಿಮ್ಮ ಜೀವನ ವ್ಯರ್ಥ ಆಗತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಹಾಗಾದರೆ ಆ ಶಾಂತಿ ಎಲ್ಲಿ ಸಿಗ್ತದೆ? ಆಧುನಿಕ ಕವಿಗಳು ಒಬ್ಬರು ಹೇಳ್ತಾರೆ, ಐಫೋನ್ ಬಂತು, ಸಮಾಧಾನ ಇಲ್ಲ. ಫೋನ್ ಬಂದದ, ಐಫೋನ್ ಬಂದದ, ಆದರೂ ಸಮಾಧಾನ ಇಲ್ಲ. ಪ್ಯಾಡ್ ಬಂತು, ಐಪ್ಯಾಡ್ ಬಂತು, ಆದರೂ ಸಂತೃಪ್ತಿ ಇಲ್ಲ. ನೆಟ್ ಬಂತು, ಇಂಟರ್ನೆಟ್ ಬಂತು, ಆದರೂ ಸಹಿತ ನೆಮ್ಮದಿ ಇಲ್ಲ. ತಿಂಗಳನ ಮಂಗಳನ ಅಂಗಳಕ್ಕೆ ಹೋಗಿ ಬಂದ್ರೂ ಸಹಿತ ನಮಗೆ ಯಾರಿಗೂ ಸಹಿತ ನೆಮ್ಮದಿ ಸಿಗ್ತಾ ಇಲ್ಲ. ಹಾಗಾದರೆ ಅದು ಸಿಗಲಾರ್ದಂಥ ವಸ್ತು ಏನ್ರಿ ಅಂತ ನೀವು ಕೇಳಿದ್ರೆ ಅದು ಸಿಗಲಾರ್ದಂಥ ವಸ್ತು ಏನಲ್ಲ. ಹಂಗಂತ ಎಲ್ಲಿ ಬೇಕಾದಲ್ಲಿ ಸಿಗತೈತಂತೂ ಅಲ್ಲ, ಎಲ್ಲ ಕಡೆ ಸಿಗಬೇಕಲ್ಲ. ಅದು ಎಲ್ಲ ಕಡೆ ಸಿಗಬೇಕು ಅಂತಂದ್ರೆ ಒಂದಿಷ್ಟು ಯಾವ ಜಗದಾಗ ಅದು ಸಿಗ್ತದೆ ಅನ್ನೋದನ್ನು ಅರಿಸಿಕೊಂಡು ಹೋಗ್ಬೇಕಾಗ್ತದೆ.
ನೀರು ಬೇಕಾಗಿತ್ತು ಅಂತಂದ್ರೆ ಹೊಳಿ ಎಲ್ಲಿ ಹರಿತದ ಅಲ್ಲಿ ಹೋಗಬೇಕಾ, ನೀರು ಇದ್ದಲ್ಲಿ ಹೋಗಬೇಕಾ. ನೆರಳು ಎಲ್ಲಿ ಬೇಕು ಅಂತಂದ್ರೆ ಬಿಸಿಲಾಗ ಅಡ್ಡಾಡ ಅವಂಗ ನೀ ಇದ್ದಲ್ಲಿ ನೆರಳು ಬರ್ತದ. ನಿನಗೆ ನೆರಳು ಬೇಕಾಗೈತೆ ಅಂದ್ರೆ ಎಲ್ಲಿ ಹೋಗ್ಬೇಕು? ಗಿಡದ ಹತ್ರನ ಹೋಗ್ಬೇಕು. ಹಂಗೆ ನಮ್ಮ ಜೀವನಕ್ಕೆ ಒಂದಿಷ್ಟು ಸಮಾಧಾನ ಬೇಕು, ಶಾಂತಿ ಬೇಕು. ನಿಮ್ಮ ಹತ್ರ ಎಲ್ಲಾದವ್ರು ಈಗ ಯಾವಿಲ್ಲ ಹೇಳ್ರಿ ನೋಡೋಣ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಇವತ್ತು ನಾವು ಕಳಿಸೋರ ಆಸ್ಥಾನದ ಬಿಜ್ಜಳ ದೊರೆ ಆಸ್ಥಾನದ ಬಗ್ಗೆ ನಾವೆಲ್ಲ ಮಾತಾಡ್ತೀವಲ್ಲ, ಅವತ್ತಿನ ಕಾಲಕ್ಕೆ ಮೊಬೈಲ್ ಇದ್ವನ? ಮತ್ತು ಅವ್ರು ಆರಾಮಿದ್ರೇನೇ ಇಲ್ಲವ? ಏನೆಲ್ಲ ವಿಚಾರಗಳು ನಿನ್ನ ತಲೆಯೊಳಗಲ್ಲ, ನಿನ್ನ ಕೈಯಾಗನೇ ಎಲ್ಲ. ಹಿಂದೆ ಗುರುದೇವೋ ಭವ ಅಂತಿದ್ರು, ಈಗ ಗೂಗಲ್ ದೇವೋ ಭವ ಅನ್ನಕತ್ತಾರ ಭಾಳ ಮಂದಿ. ಗುರುವಿನ ಹತ್ರ ಹೋದ್ರೆ ಎಲ್ಲ ಸಿಗ್ತದ ಅನ್ನುವಂಥದ್ದು ಅವತ್ತಿನ ಕಾಲ. ಆದರೆ ಇವತ್ತು ಕೈಯಾಗ ಗೂಗಲನ್ನು ಹಿಡ್ಕೊಂಡು ಬಿಟ್ರೆ ಎಲ್ಲವೂ ಸಿಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದ. ಆದರೆ ಯಾವುದು ನಿಮ್ಮ ಮನಸ್ಸಿಗೆ ಬೇಕಾಗ್ಯದಲ್ಲ ಅದು ಸಿಗ್ತಾ ಇಲ್ಲ. ತರುಣ್ ಸಾಗರ್ಜಿ ಅನ್ನುವಂಥ ಮಹಾರಾಜರು ಹೇಳ್ತಾರ, ಬೈಟ್ನೆ ಕೇಳಿಯೇ ಸೋಫಾ ಸೆಟ್ ಹೈ, ಕುಂದ್ರೋದಕ್ಕೆ ಚಲೋ ಚೇರ್ಗಳನ್ನು ಸೆಟ್ ಮಾಡಿ ಇಟ್ಕೊಂಡಿರ್ತಾರೆ ಮನ್ಯಾಗ. ಎಟ್ಟು ಒಬ್ಬೊಬ್ಬರು ಮನ್ಯಾಗ ಹೋಗಿ ನೋಡಿಬಿಟ್ರೆ ಕಾಲಿಡಬಾರ್ದು ಅವ್ರ ಮನ್ಯಾಗ, ಅಷ್ಟು ಚಂದ ಇಟ್ಟಿರ್ತಾರೆ. ಅವ್ರನ್ನ ಭಾರಿ ಚಂದ ಹೊಂದಿಸಿಟ್ಟಿರ್ತಾರೆ. बैठने के लिए सोफा सेट है, देखने के लिए टीवी सेट है. ಟಿವಿ ಅಂತೂ ಅದಾದವು ನಿಮ್ಮ ಮನ್ಯಾಗ. ಯಾರ ಮನ್ಯಾಗ ಇಲ್ಲ ಅಂತ ಹೇಳ್ರಿ ನೋಡೋಣ. ಯಾರ ಮನ್ಯಾಗ ಇಲ್ಲ ಅಂತ ಅನ್ನಕ್ಕೆ ಆಗೋದಿಲ್ಲ ಈಗ. ಟಿವಿ ಎಲ್ಲರ ಮನ್ಯಾಗನ ಅದಾವ. ನೋಡೋದಕ್ಕೆ ಟಿವಿ ಸೆಟ್ ಅದ, ಕುಂದ್ರೋದಕ್ಕೆ ಸೋಫಾ ಸೆಟ್ ಅದ, ಬಾತ್ ಕರ್ನೆ ಕೆ ಲಿಯೇ ಜೇಬಿಯೇ ಮೊಬೈಲ್ ಸೆಟ್ ಹೈ, ಮಾತಾಡೋದಕ್ಕೆ ಮೊಬೈಲ್ ಸೆಟ್ಟನ ಅದ. ಮತ್ತು ಇಷ್ಟೆಲ್ಲ ಸೆಟ್ ಅದ. ಅಪ್ಸೆಟ್ ಕ್ಯಾ ಹೈ? ಫಿರ್ ಭಿ ಅವರ್ ಮೈಂಡ್ ಅಪ್ಸೆಟ್ ಹೈ. ಯಾವುದು ಸೆಟ್ ಆಗಿರ್ಬೇಕಾಗಿತ್ತು ಅದು ಅಪ್ಸೆಟ್ ಆಗ್ಯದ, ಯಾವ್ದು ಅಪ್ಸೆಟ್ ಆಗಿರ್ಬೇಕಾಗಿತ್ತು ಅದು ಸೆಟ್ ಆಗಿ ಕುಂತಾವ. ಅಪ್ಸೆಟ್ ಆಗಿರುವಂಥ ಮೈಂಡನ್ನು ಸೆಟ್ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ವೇದಿಕೆ ಬೇಕಲ್ಲಪ್ಪ. ಯಾವ ವೇದಿಕೆ ಬರ್ಬೇಕು ಅದಕ್ಕೆ? ಎಲ್ಲಿ ಬೇಕಾದ್ರೆ ಹೋಗಿ ಅದನ್ನೇನು ಸಿಮೆಂಟ್ ತೊಗೊಂಡು ಪ್ಲಾಸ್ಟರ್ ಮಾಡಿಸ್ಕೊಂಡು ಸೆಟ್ ಮಾಡಕ್ಕೆ ಬರ್ತದೆ? ಏನು ಯಾವ್ದಾರು ಹೊಲಿಗೆ ಹಾಕ್ಕೊಂಡು ಸೆಟ್ ಮಾಡ್ಕೊಳಕ್ಕೆ ಬರ್ತದೆ? ಮನಸ್ಸಿನ ಗೊಂದಲ ನೂರಾರು. ಎಷ್ಟು ಮಂದಿ ಅದಕ್ಕೆ ಕುಂತೀವಲ್ಲ ಅಷ್ಟು ಮಂದಿ ಹತ್ರ ಒಂದೊಂದು ಸಮಸ್ಯೆ ಅದಾವ. ಕೆಲವು ಮಂದಿ ಅಂತಿರ್ತಾರೆ ನಮ್ಮ ಹತ್ರ ಸಮಸ್ಯೆನೇ ಇಲ್ಲ ಅನ್ನಂಗೆ ಯಾರು ಇಲ್ಲ ಇಲ್ಲಿ. ನೀವೇನಾದರೂ ಒಂದಿಷ್ಟು ಚೀಟಿ ಬರೋದು ನಿಮ್ಮ ಸಮಸ್ಯೆಗಳನ್ನು ಒಂದು ಕಡೆ ಹಾಕ್ರಿ ಅಂತ ಕೇಳಿದ್ರೆ, ಎಲ್ಲರ ಸಮಸ್ಯೆಗಳನ್ನು ಒಂದು ಕಡೆ ಹಾಕಿದ್ರೆ ನಮ್ಮ ಸಮಸ್ಯೆ ಭಾಳ ಕಡಿಮೆ ಅದಾವ ಅಂತ ತಿಳ್ಕೊಬೇಕಟ್ಟ ನೀವು ಬರೆದವರು. ಹಂಗೆ ಜಗತ್ತಿನಾಗ ಸಿಕ್ಕಾಪಟ್ಟಿ ಸಮಸ್ಯೆ ಹಾಕೋರು ಅದಾರ. ನನಗೆ ಹಂಗಾಗೈತೆ, ನನಗೆ ಹಿಂಗಾಗೈತೆ, ನನಗೆ ಹಂಗೆ ಆಗ್ಬೇಕಾಗಿತ್ತು, ನನಗೆ ಹಿಂಗೆ ಆಗ್ಬೇಕಾಗಿತ್ತು. ಇಲ್ಲ ಬಾರದು ಎಲ್ಲ ಸಮಸ್ಯೆಗಳನ್ನು ಹಾಕವ್ರೆ ಹೊರತಾಗಿ ನನಗೆ ಸಮಸ್ಯೆ ಅನ್ನುವಂಥದ್ದು ಇಲ್ಲ ಅನ್ನುವಂಥವ್ರು ಭಾಳ ಕಡಿಮೆ. ಹುಡುಕಿದ್ರೆ ಪ್ರತಿಯೊಂದು ಮನೆಯೊಳಗೆ ಒಂದೊಂದು ಕತೆ ಸಿಗತ್ತಾವ. ಲೆಕ್ಕದಲ್ಲಿ ಹುಡುಕ್ರಿ ನೀವು, ಯಾರ ಮನ್ಯಾಗಾರ ಹುಡುಕ್ರಿ. ನೀವು ಏನು ರೊಕ್ಕ ಇದ್ದವ್ರ ಮನ್ಯಾಗ ಹುಡುಕಿದ್ರು ಒಂದು ಕತೆ ಸಿಗ್ತೈತೆ, ರೊಕ್ಕ ಇಲ್ಲಾರ್ದವ್ರ ಮನ್ಯಾಗ ಹೋದ್ರು ಒಂದು ಕತೆ ಸಿಗ್ತೈತೆ. ಎಲ್ಲರ ಮನ್ಯಾಗೂ ಒಂದು ಕತೆ ಸಿಗ್ತಾವೆ. ಒಂದೊಂದು ದೊಡ್ಡ ಸಿಗ್ತಾವ, ಒಂದೊಂದು ಸಣ್ಣ ಸಿಗ್ತಾವೆ. ಆದರೆ ಶರಣರು ಬದುಕಿರುವಂಥದ್ದು, ಶರಣರು ಇಂಥವನ್ನು ಯಾಕೆ ಎತ್ತಿ ಎತ್ತಿ ಹೇಳಬೇಕಾಗ್ಯದ ಅಂತಂದ್ರೆ, ಶರಣರ ಜೀವನ ಅದು ಸಂಪತ್ತಿನ ಜೀವನವಲ್ಲ, ಅದು ಸಂತೃಪ್ತಿಯ ಜೀವನ. ಸಂಪತ್ತಿನ ಜೀವನಕ್ಕೂ ಮತ್ತು ಸಂತೃಪ್ತಿಯ ಜೀವನಕ್ಕೂ ಭಾಳ ವ್ಯತ್ಯಾಸದ. ನೀವು ಹಣ ಬೇಕು ಅಂತ ಹೊಂಟ್ರಿ ಅಂತಂದ್ರೆ ಎಷ್ಟು ದಿವಸ ಆದ್ರೂ ಸಹಿತ ನಿಮ್ಮ ಮನಸ್ಸು ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಸಲ ನಿಮ್ಮಲ್ಲಿರ್ತಕ್ಕಂಥ ಹಣ ಎಂತೆಂಥವ್ರನ್ನು ಸಹಿತ ಅದು ತಳಗ ಬಗ್ಗಿಸುವಂಥ ಪ್ರಯತ್ನವನ್ನು ಮಾಡ್ತದೆ. ಅತನಿ ಮುರುಗೇಂದ್ರ ಅಪ್ಪ ಅವರು ಅಲ್ಲೇ ಮಠದ ಆವರಣದಾಗ ಅಡ್ಡಾಡ್ತಿದ್ರು. ಹಿಂಗೆ ಮಠದ ಆವರಣದೊಳಗೆ ಅಡ್ಡಾಡುವಂಥ ಸಂದರ್ಭದೊಳಗೆ ಅಲ್ಲೊಂದು ಬಂಗಾರದ ನಾಣ್ಯ ಬಿದ್ದಿತ್ತಂತ. ಅವ್ರು ನೋಡಿದ್ರು, ಹಿಂಗೆ ಕಣ್ಣು ಹೋಯ್ತಲ್ಲೇ. ಕಣ್ಣು ಹೋದ ಕೂಡಲೇನ ಅಪ್ಪ ಅವ್ರು ಅಂದರು, ನಾಣ್ಯ ಬಿದ್ದೈತಿ, ಯಾರಿಗಾರ ಕೊಟ್ಟರೆ ಚಲೋ ಆಕೈತೆ ಅಂತ ಬಗ್ಗೆ ತೊಳಕ್ಕೆ ಹೋದ್ರೆ ಅದನ್ನು. ಅವಾಗ ಮನಸ್ಸಿಗೆ ಹೇಳ್ತದಂತ, ಅಲ್ಲ ಎಲ್ಲ ಬಿಟ್ಟು ದೊಡ್ಡ ವಿರಕ್ತರು ನೀವು, ಇದನ್ನ ಯಾಕೆ ಬಗ್ಗೆ ತೊಗೊಂಡು ಸಣ್ಣವ್ರು ಹಾಕಿರಿ, ತೊಳಕ್ಕೆ ಹೋಗಿ ಬಿಟ್ಬಿಡ್ರಿ ಅಂತ ಮನಸ್ಸು ಹೇಳ್ತೊಳಗೆ. ಅವ್ರಂದ್ರೆ ಹೌದಲ್ಲ, ಇದನ್ನ ಯಾಕೆ ಬಗ್ಗಿಲ್ಲ ಅಂತ ಮತ್ತೆ ಅದ್ರು. ಮತ್ತೆ ಹೇಳ್ತೈತಿ ಮನಸ್ಸು, ಬಿದ್ದೈತೆ ಅದು ಯಾರಿಗಾರ ಉಪಯೋಗ ಆಕೈತಿ, ತೊಗೊಂಡು ಕೊಟ್ಟು ಬಿಡ್ರಿ ಯಾರಿಗಾರ ಕೈ ಎತ್ತಿ ಯಾರಿಗಾರ ಕೊಡ್ರಿ ಅಂತ ಅಂದಾಗ ಮತ್ತೆ ಬಿಗಿದ್ರು. ಮತ್ತೆ ಹೇಳ್ತೈತಿ, ಎಲ್ಲ ಬಿಟ್ರಿ ಅಂದ್ರೆ ಯಾವ ಇದ್ದಾವ ತೊಗೊಂಡೋಕ್ಕಂತವ್ರು ನಿಮ್ಗೆ ಯಾಕೆ ಬೇಕು ಚಿಂತೆ ಅಂತ ಮನಸ್ಸು ಹೇಳ್ತೈತಿ. ಮತ್ತೆ ಹಿಂಗೆ 20 ಸಲ ಬಗ್ಗಿದ್ರು ಅವರು. ಎದಕ್ಕೆ ಬದಕ್ಕೆ ಪಟ್ನ ಹೇಳ್ರಿ, ಬಂಗಾರದ ನಾಣ್ಯ ತೊಗೊಳಕ್ಕೆ. ಅದನ್ನು ತಮ್ಮ ಜೀವನಕ್ಕೆ ತೊಗೋಬೇಕಂತಲ್ಲ, ಬೇರೆದವ್ರಿಗೆ ಯಾರಿಗಾರು ಕೊಡಬೇಕು ಅಂತ. ಬಿದ್ದಿದ್ದ ಬಂಗಾರವನ್ನು ಯಾರಿಗಾರ ಕೊಡ್ಬೇಕಂತ ತಿಳ್ಕೊಂಡು 20 ಸಲ ಹಿಂಗೆ ಬಗ್ಗಿದ್ರಲ್ಲ. ಹಿಂಗೆ ಬಗ್ಗದಂಥ ಸಂದರ್ಭದೊಳಗೆ 20 ಸಲಿನೂ ಮನಸ್ಸು ಒಂದೊಂದು ಥರನ ಹೇಳ್ಕೊಂತಾನೆ ಹೊಂಟಿತ್ತು ಅವ್ರಿಗೆ. ಅವಾಗ ಹಿಂಗೆ ಅದ್ರ ಕೆಲಸ ಆಗೋದಿಲ್ಲ ಅಂತ ಮಠದಾಗ ಒಂದು ಮುದುಕಿ ಕಸ ಹೊಡಿಯಾಕತ್ತಿತ್ತು. ಹಿಂಗೆ ಕಸ ಹೊಡಿಯಾಕತ್ತಿತ್ತು. ಕಸ ಹೊಡಿಯುವಂಥ ಮುದುಕಿ ಕರೆದ್ರ ತಾಯಿ ಬಾಯಿಲೆ ಅಂತ. ಯಪ್ಪ ಯಾಕೆ ಅಂದ, ಏನಿಲ್ಲ ಇಲ್ಲೊಂದು ಬಂಗಾರದ ನಾಣ್ಯ ಬಿದ್ದೈತಿ ತೊಗೊಂಡು ಹೋಗು ಅಂದ. ಇಲ್ಲಿ ಬಂಗಾರದ ನಾಣ್ಯ ಬಿದ್ದೈತಿ ತೊಗೊಂಡು ಹೋಗು ಅಂತಂದ್ರೆ ಕೈ ಮುಗಿದು ಹೇಳಿಲ್ಲ ಅಂತಕಿ. ಯಪ್ಪ ಅದನ್ನು ನಾ ಮುಟ್ಟಕ್ಕೆ ಒಲ್ಲೆ ಅಂದ್ಲಕ್ಕಿ. ಅಲ್ಲ ನಾನಾ ಹೇಳಾಕತ್ತೀನಿ ತೊಗೊಂಡು
ತಗೊಂಡು ಹೋಗು ಅಂತ ಕೇಳಿದ್ರೆ ಆ ಮುದುಕಿ ಹೇಳ್ತಂತ, ನಾ ಮುಟ್ಟಾಕೊಲ್ಲೆ ಅಪ್ಪ, ಯಾಕೆ ಮುಟ್ಟಾಕೊಲ್ಲೆ ಅಂತಂದ್ರೆ ನಿನ್ನಂತ ಎಲ್ಲ ಬಿಟ್ಟು ಶಿವಯೋಗಿನ 20 ಸಲ ಬಗ್ಗಿಸೈತೆ ಅದು, ಇನ್ನು ನಾ ಏನಾರು ತಗೊಂಡು ಹೋದ್ರೆ ಸಾಯಿ ಮಟ್ಟ ಇದಕ್ಕೆ ಬಕ್ಕೊಂಡು ಕುಂದಿರ್ಬೇಕಾಕತಿ, ನಾ ಮುಟ್ಟಾಕೊಲ್ಲೆ ಅನ್ಲಕ್ಕಿ. ಚಪ್ಪಾಳಿ ಹೊಡೆದವ್ರ ಮುಂದೆ ಒಂದು 100 ನೋಟ್ ಹೋಗಿಸ್ತೀವಿ ನಾವು ಹಿಂದಾಗಡೆ. ನೋಡ್ಬೇಕು ಆಟನ. ಅವ್ರು ಇವ್ರು ಹೇಳಕ್ಕಿಂತ ಮುಂಚೆಕ್ಕೆ ಯಾವನೋ ಹುಡುಗ ಸಾಲಿ ಲೇಟಾಗಿ ಬಂದಂತ. ಯಾಕೆ ಲೇಟಾಗಿ ಬಂದಿಪ್ಪ ಅಂತಂದ್ರೆ ಅವಂಗ, ಇಲ್ಲ ಆಡ್ರಿ ನಮ್ಮ ದೋಸ್ತರ ಮನೆಗೆ ಹೋಗಿದ್ಯಾ ಅಂದ ಅವ. ದೋಸ್ತರ ಮನೆಗೆ ಹೋದ್ರೆ ಲೇಟಾಗಿ ಯಾಕೆ ಬಂದ್ಯೋ ಅಂದ್ರೆ ಅವ್ರು, ಯಾವ್ರ ಮನೆಗೆ ಏನೋ ಹುಡ್ಕಾಡಕತ್ತಿದ್ರ ಅಂದ್ರೆ ಅವ್ರು. ಅಲ್ಲ ಅವ ಕೇಳಾಕತ್ತಾನೇನೆ ಉತ್ತರ ಕೊಡಾಕತ್ತಾನೆ, ನೋಡ್ರಿ ಹಂಗ. ಅಲ್ಲ ಅವ್ರು ಏನು ಹುಡ್ಕಾಡಕತ್ರ ನಿನಗೇನು ಸಂಬಂಧ, ನೀ ಯಾಕೆ ಲೇಟಾಗಿ ಬಂದಿ? ಸರ್ ಅವ್ರು ರೊಕ್ಕ ಕಳ್ಕೊಂಡಿದ್ರಿ ಅಂದವ. ಅವ್ರ ಮನೆಯವ್ರ ರೊಕ್ಕ ಕಳ್ದೈತಿ, ನೀ ಯಾಕೆ ಲೇಟಾಗಿ ಬಂದಿ? ಅದೇನು ಹುಡ್ಕಾಡಕತ್ತಿದ್ರಲ್ರಿ ಅದ್ರ ಮೇಲೆ ಕಾಲು ಇಟ್ಕೊಂಡು ನಿಂತಿದ್ದೆ, ಅದನ್ನು ತೊಗೊಂಬರ್ಬೇಕಾದ್ರೆ ಲೇಟ್ ಆತ ಅಂದವ. ಏನು ಮಾಡ್ತೀರಿ? ಶರಣರು ಸಂತೃಪ್ತಿಯ ಜೀವನಕ್ಕೆ ಬಹಳಷ್ಟು ಒತ್ತು ಕೊಟ್ಟರು. ನಿಜವಾದ ಸಂಪತ್ತು ಅಂದ್ರೆ ಅವನೊಳಗಿರ್ತಕ್ಕಂಥ ಸತ್ಯ ಶುದ್ಧ ಕಾಯಕ. ನಿಜವಾದ ಸಂಪತ್ತು ಅಂದ್ರೆ ಅವನ ಮುಖದ ಮೇಲೆ ಇರತಕ್ಕಂಥ ಮುಗುಳ್ ನಗು. ನಿಜವಾದ ಸಂಪತ್ತು ಅಂತಂದ್ರೆ ಯಾರಿಗೆ ಹಾನಿ ಮಾಡದೇ ಇರತಕ್ಕಂಥ ಅವನ ಔದಾರ್ಯವಾಗಿರುವಂಥ ಬದುಕ. ಎಷ್ಟು ಮಂದಿಗೆ ಬರ್ತದೆ ಹೇಳಿ ನೋಡೋಣ? ಎಲ್ಲರಿಗೆ ಯಾಕತ್ತಾನೆ ಇದು? 10 ಹೊಂಟ್ರೆ ನಮ್ಮ 100 ಕೇಸ್ ಕೋರ್ಟ್ನಾಗ ಇರತ್ತವ. ಎಷ್ಟು ಸಣ್ಣ ಪುಟ್ಟ ಜಗಳಗ, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋರು ನಾವೆಲ್ಲ. ಶರಣರು ಸಂತೃಪ್ತಿ ಜೀವನದ ಬಗ್ಗೆ ಪಾಠ ಮಾಡಿದರು. ಅವ್ರ ಹತ್ರ ಚಲೋ ಚಲೋ ದೊಡ್ಡ ದೊಡ್ಡ ಕಾರುಗಳಿರಲಿಲ್ಲ, ದೊಡ್ಡ ದೊಡ್ಡ ಬಂಗಾರದ ವಸ್ತುಗಳಿರಲಿಲ್ಲ, ಚಲೋ ಬಟ್ಟೆಗಳಿರಲಿಲ್ಲ. ತಿಳಿಗಾವಿ ಬಟ್ಟೆಗಳನ್ನು ಹಾಕಿಕೊಂಡು ಆದ್ರೆ ಹಸನ್ಮುಖಿ ಜೀವನವನ್ನು ಅವ್ರು ನಡೆಸ್ತಿದ್ರು. ಇವತ್ತು ನಿಮಗೆ ಚಲೋ ಕಾರ್ ಅದಾವ, ಚಲೋ ರೂಮ್ ಅದಾವ, ಚಲೋ ಮನಿ ಅದಾವ, ಬೆಡ್ರೂಮ್ ಮೇಲೆ ಬೆಡ್ ಅದಾವ. ಆದರೂ ಸಹಿತ ನಮ್ಗೆ ಕೆಲವು ಮಂದಿ ಮಕ್ಕೊಳಕ್ಕೆ ಬೆಡ್ ಮೇಲೆ ಮಕ್ಕೊಂಡ್ರೆ ನಿದ್ದೆ ಬರೋದಿಲ್ಲ ಅಂತಾರೆ ಕೆಲವು ಮಂದಿ. ಇಷ್ಟೆಲ್ಲ ಇದ್ರೂ ಸಹಿತ ಕೆಲವು ಮಂದಿಗೆ ನಿದ್ದೆ ಬರಂಗಿಲ್ಲ. ಏನೆಲ್ಲ ಇರುತ್ತದ, ತಿನ್ನೋದಕ್ಕೆ ಬಾಯಿ ಇರೋದಿಲ್ಲ. ಇದು ನಮ್ಮ ಜೀವನ. ನಾವು ಸಂತೋಷವಾಗಿದೀವನ್ರಿ ಅವರು? ಯಾರು ಹೂನು ನೋಡ್ರಿ, ಹಾನು ಅನ್ನುವಲ್ರಲ್ಲಿ ನೀವು ಎಲ್ಲರೂ ಆರಾಮದ್ರಿ ಅಂದಂಗೆ ಆತು. ನೀವು ನಿಮ್ಮನ್ನು ನೋಡಿದ್ರೆ ಗೊತ್ತಾಕತಿ, ನೀವು ಆರಾಮಿದ್ದವ್ರು ಅಟ್ಟ ಬರಬೇಕಾಕತಿ. ಇಲ್ಲಿ ಏನು ಬಸವ ಪುರಾಣ ವೇದಿಕೆ ಒಳಗೆ ಬಂದಾರಲ್ಲ ಇವರೆಲ್ಲ ಪಕ್ಕ ಆರಾಮದಾರ ಅಂತ ನಾನು ತಿಳ್ಕೊಂಡಿನಿ. ಯಾಕೆ ಹೇಳ್ರಿ? ಹಂಗಿದ್ದಾಗ ಅಟ್ಟ ಈ ಕಡೆ ಬರೋಕಾಕೈತೆ ಅದು. ಇಲ್ಲ ತಂಗೆ ಕಾಲು ಯಾವ ಕಡೆ ಹೋಗೋ ಹಿಂಗೆ ಹಾಕೊಂಡು ಈ ಕಡೆ ಹಿಂಗೆ ಎಲ್ಲ ಕಡೆ ಇಲ್ಲೇ ಬರ್ಬೇಕಾಗಬೇಕಲ್ಲ, ಎಲ್ಲರಿಗೆ ಬರೋಕ್ಕಾಗೋದಿಲ್ಲ. ಶರಣರ ಜೀವನವನ್ನು ನಾವು ಕೇಳಾಕತ್ತೀವಿ ಅಂದ್ರೆ ಶರಣರು ಹೆಂಗಿದ್ರಲ್ಲ ಹಂಗೆ ಬದುಕೋದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡೋದು ಅಟ್ಟ. ಹಾಗಾಗಿ ಒಬ್ಬ ಮನುಷ್ಯ ಹಿಂಗೆ ಗುರುಗಳ ಹತ್ರ ಹೋಗಿ ಕೇಳಿದ್ನಂತ, ಯಪ್ಪ ನನಗೆ ಒಂದು ತಾಸಿನ ಸುಖ ಬೇಕು ನೋಡ್ರಿ ಅಂದವ. ಕೆಲವು ಮಂದಿ ತಾಸಿಗೆ ಖುಷಿ ಪಡೋರು ಅದಾರ, ಇನ್ನು ಕೆಲವು ಮಂದಿ ತಾಸಿಗೆ ದಿವ್ಸಕ್ಕೆ ತಿಂಗಳಿಗೆ ಖುಷಿ ಪಡೋರು ಅದಾರ ಜಗತ್ನ್ಯಾಗ. ಒಂದು ತಾಸು ಸುಖ ಸಿಕ್ಕರೆ ಸಾಕ್ರೆ ನಮ್ದು ಮುಗ್ದ ಹೋತ ಅನ್ನೋ ಮಂದಿನೇ ಐತಿ. ಅವಾಗ ಅವ್ರಂದ್ರು ಏನು ಬೇಕು ಹೇಳಪ್ಪ, ಒಂದು ತಾಸಿನ ಸುಖ ಬೇಕಾಗೈತ್ರಿ ಅಂದವ. ಅವಾಗ ಅವ್ರು ಹೇಳಿದ್ರಂತೆ, ಒಂದು ತಾಸಿನ ಸುಖ ಬೇಕಂದ್ರೆ ಇಲ್ಲೇ ಒಂದು ಮಠದಾಗ ಹಾಸಿಗೆ ಕೊಡ್ತೀನಿ, ಮಠದಾಗ ಅಡುಗೆ ಮಾಡ್ಯಾರ, ತಗೋ ಮಕ್ಕಳ ಒಂದು ತಾಸು ಸುಖ ಸಿಗ್ತೈತೆ ಅಂದ್ರೆ ಅವರು. ಅವ ಇನ್ನೊಬ್ಬ ಬಂದು ಅಲ್ಲಿ, ಅಜ್ಜವ್ರ ನನಗೊಂದು ತಾಸಿನ ಬ್ಯಾಡ್ರಿ, ಒಂದು ದಿವ್ಸದ್ದು ಇದ್ರೆ ಹೇಳ್ರಿ ಅಂದ ಅವ. ಒಂದು ದಿವ್ಸದ ಸುಖ ಬೇಕಂಪ ನಿನಗೆ? ಏನು ಅವ್ರೇನು ಮಾರ್ಕೆಟ್ ಮಾಡಿದ್ದಾರ ಅದನ್ನ ಮಠನ ತಾಸಿಗೆ ದಿವ್ಸಕ್ಕೆ ಕೊಡಕ್ಕೆ? ಹಂಗಿರ್ತಾರೆ ಕೆಲವು ಮಂದಿ. ಮೊನ್ನೊಬ್ಬ ನನಗೆ ಫೋನ್ ಹಚ್ಚಾನ. ಫೋನ್ ಹಚ್ಚಿ, ಅಜ್ಜಾರ ನನ್ನ ಗಾಡಿ ಚಾವಿ ಕಳೆದೈತ್ರಿ, ಅದು ಪಂಚಾಂಗದಾಗ ನೋಡ್ರಿ ಅಂದ ಅವ. ನನಗೆ ಚಾವಿ ಕಳೆದಿದ್ದು ಅಲ್ಲೇ, ಚಾವಿ ಕಳೆದಿದ್ದೆ ಅವ ಎಲ್ಲದ ಅಲ್ಲಿ ಕಳೆದೈತಿ. ಅವ ನನ್ನ ಪಂಚಾಂಗದಾಗ ನೋಡ್ರಿ ಅಂತ ನನಗೆ ಫೋನ್ ಹಚ್ಚಾರ. ಈ ಸಾತು ಪಂಚಾಂಗ ಎಲ್ಲೈತ್ರಿ ಅಂದವ. ಪಂಚಾಂಗ ಮಳಿಗೆ ಐತಿಪ್ಪ ನಾನು. ಮತ್ತು ಅದ್ರಾಗ ಏನು ಹೇಳಕೈತೆ ಅದನ್ನು? ಅಂದ್ರೆ ಏನು ಕೇಳ್ಬೇಕು ಅನ್ನುವಂಥದ್ದು ಕೆಲವು ಮಂದಿ ಹಂಗೆ ಇರ್ತಾರೆ. ಏನು ಕೇಳಬೇಕು ಏನು ಕೇಳಬಾರ್ದು ಅವ್ರಿಗೇನು ಒಟ್ಟು ತಲೆಯಾಗಿ ಬಂದಿದ್ದು ಕೇಳೋರು ಅವರು. ನೋಡಿ ಒಂದು ದಿವಸ ಸುಖ ಬೇಕ್ರಿ ನನಗೆ ಅಂದ್ರೆ ಅವ್ರು. ಅವಾಗ ಅವ್ರು ಹೇಳಿದ್ರಂತ, ಸೀದಾ ನಿಮ್ಮ ಮಗ್ಗಲ್ಲಾಗ ಯಾವ ಊರು ಐತೆ ದೊಡ್ಡದು, ಅಲ್ಲಿ ಹೋಗಪ್ಪ, ಯಾವ್ದು ಚಲೋ ಪಿಕ್ಚರ್ ಬಂದೈತಿ ನೋಡು, ಪಿಕ್ಚರ್ ಬಂದಿದ್ದು ನೋಡಿ 3 ತಾಸು ಅಲ್ಲಿ ಹೋಗತಿ, ಇನ್ನು 3 ತಾಸು ಅಲ್ಲಿ ಇಲ್ಲಿ ಅಡ್ಡಾಡಿ ಊಟ ಮಾಡು, ಆಮೇಲೆ ಪಾರ್ಕೆಟ್ನಾಗ ಅಡ್ಡಾಡಿ ಬಂದು ಮನ್ಯಾಗ ಬಂದು ಮಕ್ಕೊಂಬಿಡು, ಒಂದು ತಾಸು ಸುಖ ಸಿಗ್ತೈತಿ ನಿನಗೆ ಅಂದ್ರೆ ಅವ್ರು. ಒಂದು ದಿವಸ ಸುಖ ಸಿಗ್ತೈತಿ. ಮತ್ತೊಬ್ಬ ಬಂದಲ್ಲಿ ಇವರೆಲ್ಲರೂ ಹಿಂಗೆ ಕೇಳಾಕತ್ತಾರ, ನಾನು ಯಾಕೆ ಕೇಳ್ಕೊಬಾರ್ದು? ಅಜ್ಜರ ನನಗೆ 1 ತಿಂಗಳು ಸುಖ ಬೇಕು ನೋಡ್ರಿ ಅಂದವ. ಅವಾಗ ಅವ್ರು ಅಂದ್ರಂತ, ತಿಂಗಳು ಸುಖ ಬೇಕಾ ನಿನಗೆ? ಇವ್ರೇನು ಜಗ್ ಮಂದಿ ರೊಕ್ಕ ಗಳಿಸ್ಯಾರಲ್ಲ, ಎಷ್ಟು ಮಂದಿ ಗಳಿಸ್ಯಾರ ನೋಡು. ಕೆಲವು ಮಂದಿ ಅಂಕರು ರೊಕ್ಕ ಗಳಿಸೋದು ತಪ್ಪಲ್ಲ, ರೊಕ್ಕ ಗಳಿಸ್ಬೇಕು. ಎಷ್ಟು ಗಳಿಸ್ಬೇಕಂದ್ರೆ 1000 ವರ್ಷಗಳ ಕಾಲ ನಾ ಬದುಕ್ತೀನಿ ಅಂತ ಗಳಿಸ್ಬೇಕಂತ. 1000 ವರ್ಷಗಳ ಕಾಲ ನಾನು ಈ ಭೂಮಿ ಮೇಲೆ ಬದುಕ್ತೀನಿ ಅಂತ ರೊಕ್ಕ ಗಳಿಸ್ಬೇಕಂತ. ಆದ್ರೆ ನಾಳೆ ಸಾಯ್ತೀನಿ ಅಂತ ಅದನ್ನ ಒಂದಿಷ್ಟು ಬಳಸ್ಬೇಕಂತ. ಅಂದ್ರೆ ಅದಕ್ಕೆ ರೊಕ್ಕ ಕಿಮ್ಮತ್ತು ಬರ್ತೈತೆ ಹೊರತಾಗಿ ಅದನ್ನು ಬಳಸಲಾರ್ದಂಗೆ ಹಂಗೆ ಇಟ್ಕೊಂಡು ಕುಂತ್ರೆ ಅಂದ್ರೆ ಯಾರ್ಯಾರು ಬಳಸಕ್ಕೆ ಬರ್ತಾರೆ. ಮತ್ತೆ ಅದನ್ನು ಅವ್ರು ಬಳಸಂಗಿಲ್ಲ, ಬಳ್ಕೊಂಡು ಹೋಗೇ ಬಿಡ್ತಾರೆ ಆ ಕಡೆ. ಅಂಥ ಪ್ರಸಂಗಗಳು ನಿಮ್ಗೆ ಭಾಳಷ್ಟು ಗೊತ್ತದಾವ. ಹೇಗೊಂದು ಕೆರೆಗೆ ಕೋಡಿ ಇರ್ತದ ನೋಡ್ರಿ ನೀವು. ಕೆರೆ ಭಯಂಕರ ದ್ವಾರದೈತ್ರಿ ಅಂತ ತಿಳ್ಕೊಂಡು ಹುಟ್ಟು ನೀರು ಅದ್ರಾಗ ಒಳಗೆ ಬಿಟ್ಟು, ನಾ ಹುಟ್ಟಾಕೊಂಡ ತೊಗೊಂಡಿನ್ರಿ ಅದನ್ನ ಯಾಕೆ ಹೊರಗೆ ಬಿಡಲಿ ಅಂತ ತಿಳ್ಕೊಂಡು ಏನಾರು ಬಿಟ್ರಿ ಅಂತಂದ್ರೆ ಕಟ್ಟಿ ಹೊಡೆದು ಹೊಕ್ಕೈತೆ, ಅಲ್ಲಿ ಹೊಡಿತೈತಿಲ್ರಿ ಅವ್ರು.
ಒಡೆದು ಹೋಯ್ತು ಅಂದ್ರೆ ಅಷ್ಟು ನೀರು ಹೊಕ್ಕೈತಿ. ಕೆಲವು ಮಂದಿ ಉಸಿರು ಒಳಗೆ ತೊಗೊಂಡಿರ್ತಾರೆ. ತೊಗೊಂಡಿದ್ದು ನಾ ಯಾಕೆ ಕೊಡ್ರಿ, ಗಳಿಸಿದ್ದು ನಾ ಯಾಕೆ ಬಿಡ್ರಿ, ನಾ ದುಡ್ದಿದ್ದು ಮತ್ತೊಬ್ರಿಗೆ ಯಾಕೆ ಕೊಡ್ರಿ ಅಂತಿರಲ್ಲ. ಉಸಿರು ಒಳಗೆ ತೊಗೊಂಡ್ರಿ ಇಲ್ಲ, ನೀವು ತೊಗೊಂಡ್ರಿ ಇಲ್ಲ, ಉಸಿರು ಒಳಗೆ ತೊಗೊಂಡ್ರಿ ಇಲ್ಲ. ಉಸಿರು ತೊಗೊಂಡಿನಿ ಅದನ್ನ ಯಾಕೆ ಹೊರಗೆ ಬಿಡ್ಲಿ ಅಂತ ತಿಳ್ಕೊಂಡು ಗಟ್ಟಿ ಹಿಡ್ಕೊಂಡು ಕುಂದ್ರಿ. ಅದನ್ನ ಒಂದು 2 ನಿಮಿಷ ಹಿಡ್ಕೊಂಡು ನಿಂತು ನೋಡ್ರಿ. 1 ನಿಮಿಷ ಹಿಡ್ಕೊಂಡು ಕುಂತ್ರೂ ಕೆಲಸ ಆಗೋದಿಲ್ಲ. ತೊಗೊಂಡಿನ್ರಿ ಒಳಗೆ ನಾ ಯಾಕೆ ಬಿಡ್ಲಿ ಅಂದ್ರೆ, ಯಾವ್ದು ತೊಗೊಂಡು ಬಿಡಬೇಕಾದ್ರೆ ಹೊರಗೆ ಯಾಕೆ ಬಿಡ್ಬೇಕು, ನೀ ಬದುಕ್ಬೇಕಂದ್ರೆ ಬಿಡ್ಬೇಕು. ಹಂಗೆ ಗಳಿಸಿದ್ದು ಯಾಕೆ ಕೊಡ್ಬೇಕಂದ್ರೆ ನಿನ್ನ ಜೀವನಕ್ಕೆ ಏನಾದರೂ ಒಂದಿಷ್ಟು ಬೆಲೆ ಬರ್ಬೇಕಾಗಿತ್ತಂದ್ರೆ ಎಲ್ಲಿ ಒಳ್ಳೇದು ನಡೆದೈತಿ ಅಲ್ಲಿ ಒಂದಿಷ್ಟು ಗಳಿಸಿದ್ದನ್ನು ಕೊಟ್ರಟ್ಟ ಆ ರೊಕ್ಕಕ್ಕೆ ಬೆಲೆ ಬರ್ತೈತೆ, ಹೊರತಾಗಿ ಇಲ್ಲ ಅಂತಂದ್ರೆ ರೊಕ್ಕಕ್ಕೆ ಬೆಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಟು ರೊಕ್ಕ ಗಳಿಸ್ಬಿಡು ಚಲೋ ಆಕೈತಿ ಅಂದ್ರೆ ಅವ್ರು ಮತ್ತೊಬ್ಬ ಬಂದ, ಅಜ್ಜರ ನನಗೆ 1 ವರ್ಷದ ಬೇಕು ನೋಡ್ರಿ ಅಂದ. ಅವ ತಲೆ ಕೆಟ್ಟು ಹೋಗಿತ್ತು ಅವ್ರ ಗುರುಗಳಿಗೆ. ಒಬ್ಬ ಬರ್ತಾನೆ ತಾಸು ಅಂತಾನೆ, ತಿಂಗಳು ಅಂತಾನೆ, ವಾರ ಅಂತಾನೆ. ಅವಾಗ ಅವ್ರು ಹೇಳಿದ್ರಂತ, ತಮ್ಮ ಈಗ ನೀ ಸದ್ದಾ ಹೋಗಿ ಕನ್ಯೆ ನೋಡ್ಕೊಂಬ, ಕನ್ಯೆ ನೋಡ್ಕೊಂಬಂದು ಮದುವೆ ಆಗಿಬಿಡು, ಆ ಮದುವೆ ಸುಖ ನಿನಗೆ 1 ವರ್ಷದ ಸುಖ ಸಿಗ್ತೈತಿ ಅಂದ್ರೆ ಅವ್ರು. ಅಲ್ಲೇ ಪಕ್ಕದಾಗ ಒಬ್ಬ ಶಿಷ್ಯ ಕುಂತಿದ್ದ. ಅವ ಅಂದಂತ, ಅಲ್ರಿ ಅಜ್ಜಾರ ಎಲ್ಲರೂ ಮುಗ್ದಾವ, ಈಗ ನಂದೊಂದು ಲಾಸ್ಟ್ ಏನು ಅಂತಂದ್ರೆ ನನಗೆ ತಾಸು, ತಿಂಗಳ, ವಾರ, ವರ್ಷ ಬೇಡ, ಜೀವನ ಪರ್ಯಂತ ನಾ ಸುಖವಾಗೇನೆ ಇರಬೇಕು, ಸುಖದಾಗನ ಸಾಯ್ಬೇಕು. ಅಂಥದ್ದು ಯಾವ್ದಾರು ಇದ್ರೆ ನನಗೆ ಹೇಳ್ರಿ ಅಂತ ಅಂದಾಗ ಸ್ವಾಮಿಗಳು ಹೇಳಿದ್ರಂತ, ನೋಡ್ತಮ್ಮ ಈ ಪ್ರಶ್ನೆ ನನಗೂ ಭಾಳ ಖುಷಿ ಆಗ್ಯದ. ವರ್ಷಕ್ಕೆ ತಿಂಗಳಿಗೆ ಮೀಸಲಾಗುವಂಥ ಸುಖನೇ ಬೇರೆ, ಆದ್ರೆ ಸಾಯಿ ಮಠನೂ ಆನಂದವಾಗೇ ಇರಬೇಕು, ಸುಖವಾಗಿರ್ಬೇಕು ಅಂತ ಹೇಳಕತ್ತೀಯಲ್ಲ. ಹಾಲಕೇರಿ ಅಜ್ಜವ್ರ ಶಾಖಾ ಮಠದೊಳಗೆ ಆನಂದ ಆಶ್ರಮದೊಳಗೆ ಪುರಾಣ ಹಚ್ಚಾರ. ಯಾರ ಪುರಾಣ ಅಂದ್ರೆ ಅದು ಬಸವಣ್ಣನ. ತಡ್ರಿ ಅವಸರಕ್ಕೆ ಬಿಡ್ಬೇಡ್ರಿ, ಇನ್ನೂ ಹೇಳಿಲ್ಲ ನನ್ನ ಅವಸರ ಮಂದಿ. ನೀವು ಒಮ್ಮೆ ಹೊಡಿ ಟೈಮ್ದಾಗ ಹೊಡೆಯಂಗಿಲ್ಲ, ಇದೇನು ಆದ ಕೂಡಲೇ ಪಟ್ನ ಹೊಡ್ಯಾಗ ಹೋಗ್ಕೇರಿ, ಇದಾದ್ಮೇಲೆ ಹೊಡ್ರಿ ಅಂತ ಅವ್ರು ಹೇಳಿದ್ರಂಗೆ. ಆ ಆನಂದ ಆಶ್ರಮದೊಳಗೆ ಹಿಂದೆ ಗುರುಗಳು ಸತ್ಯ ಸಂಕಲ್ಪ ಮಾಡಿದ್ರಪ್ಪ. ಅವ್ರ ಸಂಕಲ್ಪದ ಮೇರೆಗೆ ಈಗಿನ ಗುರುಗಳು ಪ್ರವಚನ ಹಚ್ಚಾರ. ಯಾರು ಹಚ್ಚಾರ? ನೀವು ಹಚ್ಚಾರನ? ಯಾರು ಹಚ್ಚಾರ? ಅವ್ರ ಹೆಸರು ಗೊತ್ತೈತಿಲ್ಲ ನಿಮ್ಗೆ? ಒಂದು ಸ್ವಲ್ಪ ಹೇಳ್ಬೇಕದನ್ನ, ಗುರುಗಳ ಹೆಸರು ಗೊತ್ತಿರ್ಬೇಕಲ್ಲ. ಬಸವಲಿಂಗ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಪುರಾಣ ಹಚ್ಚಾರ. ಆ ಪುರಾಣದಾಗ ಹೋಗಿ ಕುತ್ಕೋತಮ್ಮ, ಅಲ್ಲೊಬ್ಬರು ಸ್ವಾಮಿಗಳು ಬಂದಾರ. ಅವ್ರು ಹೇಳ್ತಾರ, ಯಾವ ಸ್ವಾಮಿಗಳು? ಇದನ್ನ ಯಾಕೆ ಕೇಳಕತ್ತೀನಿ ಅಂದ್ರೆ, ನಿನ್ನ ಗೇಟ್ನಾಗ ಹೊಂಟಿದ್ದು ನಿಮ್ದು ಯಾವ್ರಿ ಸ್ವಾಮಿಗಳು ಅಂತ ಒಬ್ಬ ಹುಡುಗ 11 ದಿವಸ ಹೇಳಿ ಸಾರ್ಥಕ ಆತ ನಾನು. ಹಿಂಗಾಯ್ಸಿ ಹಿಂಗೆ ಹೋಗೋ ಮುಂದೆ ಯಾವ್ರು ಅನ್ಬೇಕು ಅವ ನನಗೆ. ಅವನಿಗೆ ತೊಗೊಂಡು ಮಟ್ಟಕ್ಕೆ ಹೋಗ್ಬೇಕಂತ ಮಾಡಿದ್ನೇ, ಸಿಗ್ಲಿಲ್ಲ ಅವ. ಅವ್ರು ಸ್ವಾಮಿಗಳು ಬಂದಿದ್ದು 2 ಮಾತು ಕೇಳತಮ್ಮ. 2 ಮಾತು ಕೇಳಿದ ಮೇಲೆ ದಿವಸ ಬಸವ ಬತ್ತಿ ಹೊತ್ಕೊಂಡು ಬರಾಕತ್ತಾರ. ಏನು ಕರ್ಚಿಕಾಯಿ ಬರ್ತಾವು, ಕೆಲವು ಮಂದಿ ಗುಲಾಬ್ ಜಾಮೂನ್ ಬರ್ತಾವು, ಕೆಲವು ಮಂದಿ ಉದುರು ಸಜ್ಜಕ್ಕೆ ಬರ್ತೈತಿ, ನಾಳೆ ಹೋಳಿಗೆ ಬರ್ತಾವೆ, ನಾಳೆ ಮತ್ತೊಂದು ಬರ್ತದ. ಇಷ್ಟೆಲ್ಲ ಮಾಡಿ ಒಂದಿಷ್ಟು ಪ್ರಸಾದ ತೆಗೆದುಕೊಂಡು ಬಾ. ಪ್ರಸಾದ ತೆಗೆದುಕೊಂಡು ಬಂದು ನಿನಗೇನಾದ್ರೂ ಒಂದಿಷ್ಟು ಆ ಕಾರ್ಯಕ್ರಮಕ್ಕೆ ಕೊಡ್ಬೇಕಂತ ಅನ್ಸಿದ್ರೆ, ನೀ ಗಳಿಕೆ ಒಳಗೆ ಒಂದಿಷ್ಟು ಕೊಡ್ಬೇಕಂತ ಅನ್ಸಿದ್ರೆ ಆ ಕಾರ್ಯಕ್ರಮಕ್ಕೆ ಒಂದಿಷ್ಟು ಉಪಯೋಗವನ್ನು ಕೊಡು. ಅದನ್ನು ಕೊಡೋಕ್ಕಾಗಲಿಲ್ಲ ಅಂತಂದ್ರೆ ಎಲ್ಲರೂ ಬಂದು ಕೇಳೋದಕ್ಕಿಂತ ಮುಂಚೆಕ್ಕೆ ಇಲ್ಲಿ ಹಾಸಿರುವಂಥ ಹಾಸಿಗೆ ಒಳಗೆ ಒಂದಿಷ್ಟು ಕಸ ಹೊಡೆದ್ರು ಸಾಕ್ತಮ್ಮ, ನಿನಗೆ ಜನ್ಮ ಪೂರ್ತಿನ ಸುಖ ಸಿಗುತ್ತದ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಂತ. ದಿನ ದಿನ ಹಸಿವು ತೃಷೆ ಘನ ಘನ ರೋಗದೋ ಅನುಭವಿಸುವುದು ಅದೇನು ಸುಖ. ನೆನೆಯಲು ನಿತ್ಯ ನೀರ್ಗುಳ್ಳೆಯಂತಿಗ ತನು ಮನ ಭಾಂಡ ವಿದೇನು ಸುಖ. ಮನುಜ ಶರೀರವಿದೇನು ಸುಖ, ಮನುಜ ಶರೀರವಿದೇನು ಸುಖ, ಮನುಜ ಶರೀರವಿದೇನು ಸುಖ. ನೆನೆದರೆ ಘೋರ ಅದಾದ ಸುಖ, ನೆನೆದರೆ ಘೋರ ಅದಾದ ಸುಖ. ಮನುಜ ಶರೀರವಿದೇನು ಸುಖ, ಮನುಜ ಶರೀರವಿದೇನು ಸುಖ. ಹಲೋ ಹಲೋ ದಿನ ದಿನ ಹಸಿವು ತೃಷೆ ಘನ ಘನ ರೋಗದೋ. ದಿನ ದಿನ ಹಸಿವು ತೃಷೆ, ದಿನ ದಿನ ಹಸಿವು ತೃಷೆ ಘನ ಘನ ರೋಗದೋ ಅನುಭವಿಸುವುದು ಅದೇನು ಸುಖ, ಅನುಭವಿಸುವುದು ಅದೇನು ಸುಖ. ನೆನೆಯಲು ನಿತ್ಯ ನೀರ್ಗುಳ್ಳೆಯಟಿಗ
ನೆನೆಯಲು ನಿತ್ಯ ನೀರ್ಗುಳ್ಳೆಯಂತಿಗ ತನು ಮನ ಭಾಂಡವಿದೇನು ಸುಖ ತನು ಮನ ಭಾಂಡವಿದೇನು ಸುಖ ಮನುಜ ಶರೀರವಿದೇನು ಸುಖ ಮನುಜ ಶರೀರವಿದೇನು ಸುಖ. ಹಗಲು 4 ಜಾವ ಅಶನಕ್ಕೆ ಕಳೆದೆನು ಇರುಳು 4 ಜಾವ ವ್ಯಸನಕ್ಕೆ ಕಳೆದೆನು ವ್ಯರ್ಥವಾಯಿತಲ್ಲ ಈ ಸಂಸಾರ ಸುಖವೆಲ್ಲ ಕೇಳಯ್ಯ ವಿಠಲ 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 ಹಗಲು 4 ಜಾವ ಅಶನಕ್ಕೆ ಕಳೆದೆನು ಇರುಳು 4 ಜಾವ ವ್ಯಸನಕ್ಕೆ ಕಳೆದೆನು ವ್ಯರ್ಥವಾಯಿತಲ್ಲ ಈ ಸಂಸಾರ ಸುಖವೆಲ್ಲ ಕೇಳಯ್ಯ ತಂದೆ ಶ್ರೀ ಪುರಂದರ ವಿಠಲ ವಿಠಲ ಮನುಜ ಶರೀರವಿದೇನು ಸುಖ ಮನುಜ ಶರೀರವಿದೇನು ಸುಖ ವಿದೇನು ಸುಖ ವಿದೇನು ಸುಖ. ಎಲ್ಲ ಇದ್ದು ದುಃಖಿಗಳಾದವ್ರು ಜಗತ್ತಿನಾಗ ರಗಡದಾರ. ಏನು ಇರದೇ ಇದ್ರೂ ಸಹಿತ ಜಗತ್ತಿನೊಳಗೆ ಅದ್ಭುತವಾಗಿ ಸುಖವನ್ನು ಕಂಡವರು ಭಾಳಷ್ಟು ಮಂದಿ ಅದಾರ. ಕೆಲವು ಮಂದಿ ಅರಮನೆ ಒಳಗನೆ ಹುಟ್ಟಿರ್ತಾರ, ಆದರೆ ಅರಗಿನ ಮನೆ ಒಳಗೆ ವಾಸ ಮಾಡ್ದಂಗೆ ಮಾಡ್ತಿರ್ತಾರ. ಇನ್ನು ಕೆಲವು ಮಂದಿ ಗುಡಿಸಲ್ದಾಗ ಹುಟ್ಟಿರ್ತಾರ, ಅವ್ರ ಫೀಲಿಂಗ್ ಹೆಂಗಿರ್ತದ ಅಂತಂದ್ರೆ ಅರಮನೆಯಾಗಿದ್ದವರು ಸಹಿತ ಹಂಗೆ ಮುಕ್ಕೊಳಕ್ಕಾಗೋದಿಲ್ಲ. ಕೆಲವರಿಗೆ ಹೊಟ್ಟೆಯನ್ನು ಹೊರುವ ಚಿಂತೆ, ಇನ್ನು ಕೆಲವರಿಗೆ ಹೊಟ್ಟೆಯನ್ನು ಹೊರೆವ ಚಿಂತೆ. ಕೆಲವರಿಗೆ ಹೊಟ್ಟೆ ಹೆಂಗೆ ಹೊತ್ಕೊಂಡು ಅಡ್ಡಾಡ್ಬೇಕು ಅನ್ನೋದ ಚಿಂತೆ, ಇನ್ನು ಕೆಲವು ಮಂದಿಗೆ ಹೊಟ್ಟೆ ಹಸಿದ್ರೆ ಏನು ಉಣ್ಬೇಕಪ್ಪ, ಹೆಂಗೆ ಹೊರಿಬೇಕಪ್ಪ ಅನ್ನುವಂಥ ಚಿಂತೆ ಭಾಳಷ್ಟು ಮಂದಿಗೆ ಇರ್ತದೆ. ಆದರೆ ಅಪ್ಪ ಬಸವಣ್ಣನವರ ವಿಚಾರಧಾರೆ 12ನೇ ಶತಮಾನದಲ್ಲಿ ಬಹಳಷ್ಟು ಮಂದಿ ನಾವೆಲ್ಲ ತಿಳ್ಕೊಳ್ಬೇಕು. 11ನೇ ಶತಮಾನದ ಪೂರ್ವಾರ್ಧ, 12ನೇ ಶತಮಾನದ ಉತ್ತರಾರ್ಧ, ಅಂತಹ ಶತಮಾನದ ಗಳಿಗೆ ಹೇಗಿತ್ತು ಅಂತಂದರೆ ಅನುಭವ ಮಂಟಪದ ಬಗ್ಗೆ ಕಲ್ಪನೆ ಹೇಳಿದ್ದ ನಿಮಗೆ. ಇನ್ನೂ ಅನುಭವ ಮಂಟಪ ಕಟ್ಟಿಲ್ಲ ಬಸವಣ್ಣನವರು, ಮಹಾಮನೆಯನ್ನು ಕಟ್ಟಿದ್ದಾರೆ. ಕಟ್ಟಿದ್ರು ಅಂತಂದ್ರೆ ಅದನ್ನೇನು ಕಲ್ಲು ಮಣ್ಣು ತೊಗೊಂಡು ದೊಡ್ಡ ಮನೆ ಮಾಡಲಿಲ್ಲ. ಆ ಇರುವಂಥ ಮನೆಗೇ ಮಹಾಮನೆ ಅಂತ ಹೆಸರಿಟ್ರು ಅವರು. ನಿಮ್ಮ ಮನೆಗಳಿಗೆ ಕದಾ ಕಿಟಕಿ ಹೇಗಿರ್ತಾವಲ್ಲ ಹಂಗೆ ಮಹಾಮನೆಗೆ ಕದಾ ಕಿಟಕಿಗಳಿರಲಿಲ್ಲ. ಮಹಾಮನೆ ಅಂತಂದ್ರೆ ಎಲ್ಲರೂ ಸಹಿತ ಅಲ್ಲಿ ಜಾತಿ ಭೇದ ಇರಲಿಲ್ಲ, ಅಲ್ಲಿ ವೃತ್ತಿ ಭೇದ ಇರಲಿಲ್ಲ, ಅಲ್ಲಿ ಧನ ಭೇದ ಇರಲಿಲ್ಲ, ಅಲ್ಲಿ ಯಾವುದೇ ಪ್ರಕ್ಷುಬ್ಧವಾಗಿರುವಂಥ ವಾತಾವರಣ ಇರಲಿಲ್ಲ. ಆ ಮಹಾಮನೆಯೊಳಗೆ ಉಂಡು ಹೋಗಿರ್ತಕ್ಕಂಥ ಶರಣರ ಜೀವನ ಹೇಗಿರ್ತಿತ್ತು ಅಂದ್ರೆ, ಎಷ್ಟೋ ಮಂದಿ ಅಲಿಂಗಿಗಳು ಬಂದ್ರಲ್ಲಿ ಹೊಳಗೆ ಹೋಗ್ಬೇಕಾದ್ರೆ ಲಿಂಗಿಗಳಾಗಿ ಹೋದರು. ಅಲಿಂಗಿಗಳು ಬಂದರು, ಲಿಂಗ ಇಲ್ಲಾರ್ದವ್ರು ಬಂದರು, ಹೊರಗಲಿಂದ ಹೋಗ್ಬೇಕಾದ್ರೆ ಲಿಂಗವನ್ನು ಧರಿಸ್ಕೊಂಡು ಹೋಗ್ಬೇಕಾಗಿತ್ತು, ಲಿಂಗ ಧರಿಸ್ಕೊಂಡು ಹೋಗಿದ್ರು. ಎಷ್ಟೋ ಮಂದಿ ಪಾಮರರು ಬಂದರು, ಹೊರಗೆ ಹೋಗ್ಬೇಕಾದ್ರೆ ಪಾವನರಾದರು. ಎಷ್ಟೋ ಮಂದಿ ಪಾಮರರು ಬಂದ್ರಲ್ಲಿ ಎಲ್ಲಿ ಮಹಾಮನೆಗೆ, ಆದ್ರೆ ಹೊರಗೆ ಹೋಗ್ಬೇಕಾದ್ರೆ ಅವರು ಪಾವನರಾಗಿ ಹೋಗಿದ್ರು. ಎಷ್ಟೋ ಮಂದಿ ಅನುಭವ ಮಂಟಪದೊಳಗೆ ಆ ಕಾಯಕವನ್ನು ಇದರೊಳಗೆ ಎಲ್ಲಿ ಮಹಾಮನೆ ಒಳಗೆ ಅಲ್ಲೇನು ಬರ್ತಿದ್ರಲ್ಲ ಅಲ್ಲಿರ್ತಕ್ಕಂಥ ಎಷ್ಟೋ ಮಂದಿ ಮಾನವರಾಗಿ ಒಳಗೆ ಬರ್ತಿದ್ರು. ಆದರೆ ಹೊರಗೆ ಹೋಗ್ಬೇಕಾದ್ರೆ ಮಹಾಮಾನವದಿವಾರಿ ಹೊರಗೆ ಬರ್ತಿದ್ರು.
ನೀವು ಬಸವಣ್ಣನ ಪುರಾಣವನ್ನು ಕೇಳೋದಕ್ಕೆ, ಬಸವಪ್ಪನವರ ಪುರಾಣವನ್ನು ಕೇಳೋದಕ್ಕೆ ಇಲ್ಲಿ ಬಂದಾಗ ಕೇವಲ ಒಬ್ಬ ವ್ಯಕ್ತಿಯಾಗಿ ಬಂದಿರಿ. ನೀವು ಹುಟ್ಟರು ಇಲ್ಲಿ, ನೀವು ಯಾರ ಮಂದಿ ಒಳಗೆ ಅವ್ರ ಮನೆಯೋ ಇವ್ರ ಮನೆ ಅಂತೆಲ್ಲ ಹೇಳಕತ್ತಿದ್ದು. ಎಲ್ಲರೂ ನೀವು ಇಲ್ಲಿ ಬಸವ ಪುರಾಣ ಕೇಳೋದಕ್ಕೆ ಆನಂದಾಶ್ರಮದೊಳಗೆ ಒಬ್ಬ ವ್ಯಕ್ತಿಯಾಗಿ ಬಂದಿರಿ. ಈ ಬಸವ ಪುರಾಣವನ್ನು ಕೇಳಿ ಹೋಗ್ಬೇಕಾದ್ರೆ ನೀವು ಬರೀ ಒಬ್ಬ ವ್ಯಕ್ತಿಯಾಗಿ ಹೊರಗೆ ಹೋಗುವುದಿಲ್ಲ, ಇಲ್ಲಿರ್ತಕ್ಕಂಥ ಒಂದು ದೊಡ್ಡ ಆಧ್ಯಾತ್ಮದ ಶಕ್ತಿಯಾಗಿ ಹೊರಗೆ ಹೋಗ್ತೀರಿ ಅನ್ನುವಂಥದ್ದು ನನ್ನ ಕಲ್ಪನೆ. ಅಂಥ ದೊಡ್ಡ ಶಕ್ತಿ ಇರತಕ್ಕಂಥದ್ದು ಈ ಒಂದು ಅನುಭವ ಮಂಟಪ. ಅಪೂರ್ವ ಆಗಿರ್ತಕ್ಕಂಥ ಒಂದು ದೊಡ್ಡ ಪ್ರಯೋಗಶಾಲೆ ಯಾವುದು? ಮಹಾಮನೆಯೊಳಗೆ. ಅವತ್ತಿನ ಕಾಲಕ್ಕೆ ಚಿಂತಕರ ಚಾವಡಿ ಅಂತ ಕರಿತಿದ್ರು ಆ ಮನೆಗೆ. ಚಿಂತಕರ ಚಾವಡಿ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಒಂದು ಕಡೆ ಕೂಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸೋದಯವ. ನೀವು ಕುಂತು ನಾಲ್ಕು ಮಂದಿ ಮಾತಾಡ್ತಿರ್ತಾರಲ್ಲ, ಆ ಸುದ್ದಿ ಅಲ್ಲ ಹೇಳೋದು, ಅವ್ರ ಸುದ್ದಿ ಬೇರೆ. ನಮ್ಮ ಸುದ್ದಿಗಳು ಮತ್ತೊಬ್ಬರ ಮನೆಗೆ ಆಘಾತವನ್ನು ಕೊಡ್ತಾವ. ಆದ್ರೆ ಅವರ ಸುದ್ದಿಗಳು, ಅವತ್ತು ಮಾತಾಡಿರತಕ್ಕಂಥ ಮಾತುಗಳು ಇವತ್ತಿಗೂ ಸಹಿತ ನಾವು ಹೇಳ್ತೀವಿ ಅಂತಂದ್ರೆ ಅದಕ್ಕೆಷ್ಟು ದೊಡ್ಡ ಶಕ್ತಿ ಐತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಂತ ಅನುಭವ ಮಂಟಪದೊಳಗೆ, ಆ ಮಹಾಮನೆಯೊಳಗೆ ಎಷ್ಟು ದೊಡ್ಡ ಶರಣರು ಎಲ್ಲರೂ ಬರ್ತಿತ್ತಲ್ಲ. ಆ ಮಹಾಮನೆಯ ಜವಾಬ್ದಾರಿಯನ್ನು ಯಾರನ್ನ ನೆಚ್ಚಿ ಬಸವಣ್ಣನವರು ಮಹಾಮನೆಯನ್ನು ತೆರೆದ್ರು ಅಂತಂದ್ರೆ ಅವರ ಪತ್ನಿಯರಾಗಿರ್ತಕ್ಕಂಥ ಗಂಗಾಂಬಿಕಾ, ಇನ್ನೊಂದು ನೀಲಾಂಬಿಕಾ. ಮೊನ್ನೆ ನಾ ಹೇಳಿನಿ ಇದನ್ನ, ಆದ್ರೆ ಭಾಳ ಮಂದಿಗೆ ಅದ್ರ ಬಗ್ಗೆ ಗೊತ್ತಾಗಿತ್ತೋ ಇಲ್ಲೋ ಗೊತ್ತಿಲ್ಲ. ಎರಡೆರಡು ಸಲ ಅದ್ರದ್ದು ಏನು ವಿಚಾರ ಹೇಳೋದು ಅಂತ ತಿಳ್ಕೊಂಡು ನಾವತ್ತು ಮದುವೆ ದಿವಸ ಹೇಳಿದೆ. ಗಂಗಾಂಬಿಕೆ ಮದುವೆ ಆಯ್ತು ಇದ್ದಾರೆ, ಮತ್ತು ಇನ್ನೊಬ್ಬರು ನೀಲಾಂಬಿಕೆ ಎಲ್ಲಿಂದ ಬಂದರು ಅಂತ. ನೀಲಾಂಬಿಕೆ ಅನ್ನುವಂಥವಳು ಆ ತಾಯಿ ಸಿದ್ಧರಸರ ಮಗಳು ಪುರಾಣದ ವಿಚಾರದೊಳಗೆ. ಇದು ಭೀಮಕವಿ ಒಳಗೆ ವಿಚಾರದೊಳಗೂ ಬರೋದಿಲ್ಲ. ಮತ್ತು ಸಿಂಗಿರಾಜರ ಬಸವ ಪುರಾಣ ಅಂತ ಬರ್ತದ, ಅದರೊಳಗೆ ಆಧಾರ ಹಿಡ್ಕೊಂಡು ಇದನ್ನು ಹೇಳ್ತಾರೆ. ಇಲ್ಲಿ ಚನ್ನಬಸವಣ್ಣನ ಹುಟ್ಟನ್ನು ಸಹಿತ ಅವರು ಉದಯೋನ್ಮುಖರಾದರು, ಉದ್ಭವ ಆದರು ಅಂತ ತಿಳ್ಕೊಂಡು ಭೀಮಕವಿಗಳು ಬರೀತಾರೆ. ಆದರೆ ಸಿಂಗಿರಾಜರ ಪುರಾಣದೊಳಗೆ ಭಾಳಷ್ಟು ಕವಿಗಳು ಚನ್ನಬಸವಣ್ಣವ್ರ ಹುಟ್ಟಿನ ಬಗ್ಗೆ ಹೇಳೋದಿಲ್ಲ. ಆದರೆ ಸಿಂಗಿರಾಜರ ಪುರಾಣದೊಳಗೆ ಅವರು ಶಿವದೇವ ಅನ್ನುವಂಥವ್ರು ಅವ್ರ ತಂದೆ, ಅವರು ವಚನ ಬರೋದಿಲ್ಲ ಅಂದ ಮಾತ್ರಕ್ಕೆ, ಅವರು ಯಾವುದೇ ಸಾಹಿತ್ಯ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಆ ಶರಣರು ಇದ್ದಿದ್ದಿಲ್ಲ ಅನ್ನುವಂಥ ಕಲ್ಪನೆಗೆ ನಾವು ಬರಬಾರ್ದು. ಯಾಕೆ ಬರಬಾರ್ದು ಅಂತಂದ್ರೆ 29 ಕೋಟಿ ವಚನಗಳ ಹಾಡಿದವರು ಪ್ರಭದೇವರ ಒಬ್ಬರು ಅಷ್ಟಾಕೊಂಡ ವಚನ ಹಾಡ್ಯಾರ ಅಂತಂದ್ರೆ ಅವ್ರು ಸಿಕ್ಕಿದ್ದು ಕೇವಲ 2,000 ಇನ್ನೂ ದಾಟಿಲ್ಲ. ಮತ್ತು ಈಗೀಗ ಸಂಶೋಧನೆಗಳು ನಡೆದವ, ಅಲ್ಲೆಲ್ಲೆಲ್ಲಿ ಸಿಗಾಕತ್ತಾವ. ಆದರೆ 29 ಕೋಟಿ ವಚನದೊಳಗೆ 2-3 ಸಾವಿರ ವಚನ ಸಿಗ್ತಾವ ಅಂತಂದ್ರೆ ಎಷ್ಟು ಸುಟ್ಟು ಹೋಗಿರ್ಬೇಕು ಅನ್ನುವಂಥದ್ದು ವಿಚಾರ ಮಾಡ್ಕೋಬೇಕು ನೀವೆಲ್ಲ. ಹಾಗಾಗಿ ಅವರು ಅದರ ಟೈಮ್ದಾಗ ಸುಟ್ಟು ಹೋಗಿರ್ಬೇಕು ಅನ್ನುವಂಥದ್ದು ಒಬ್ಬ ಸಂಶೋಧಕರು ಹೇಳ್ತಾರೆ. ಸಿಂಗಿರಾಜರು ಹೇಳುವಂಥದ್ದೇನು ಇಲ್ಲ, ಶಿವದೇವ ಅನ್ನುವಂಥವ್ರು ಇದ್ರು, ಅವರು ಮಹಾಮನಿಗೆ ವಸ್ತುಗಳು ಏನು ಬೇಕಾಗಿರ್ತಿದ್ದಲ್ಲ ಅವುಗಳನ್ನೆಲ್ಲ ತಂದು ಕೊಡುವಂಥ ಕೆಲಸವನ್ನು ಶಿವದೇವರು ಮಾಡ್ತಿದ್ರು. ಅಕ್ಕ ನಾಗಮ್ಮನವರು ಮೇಲು ಉಚ್ಚಾರವನ್ನೇ ಮಾಡ್ತಿದ್ರು. ಅದರೊಳಗೆ ಗಂಗಾಂಬಿಕಾ ತಾಯಿ ಏನು ಮಾಡ್ತಿದ್ಲು ಅಂತಂದ್ರೆ ಅಲ್ಲಿ ಬರ್ತಕ್ಕಂತಹ ಎಲ್ಲ ವ್ಯಕ್ತಿಗಳನ್ನು ಆಧಾರದಿಂದ ಸ್ವಾಗತ ಮಾಡಿಕೊಳ್ಳುವಂಥ ಕೆಲಸ ಯಾರ್ದೇವ? ಯಾರ್ದು? ಗಂಗಾಂಬಿಕೆ ತಾಯಿದು. ನೀಲಾಂಬಿಕೆ ಅಂತಂದ್ರೆ ಹೇಗೆ ಬಲದೇವ ಮಂತ್ರಿಗಳ ಮಗಳಾಗಿರ್ತಕ್ಕಂಥವಳು ಗಂಗಾಂಬಿಕೆ ಆದರೆ, ಇನ್ನೊಂದು ಸಿದ್ಧರಸರ ಮಗಳು ನೀಲಾಂಬಿಕೆ. ಸಿದ್ಧರಸರನ್ನು ಸಹಿತ ದಂಡನಾಯಕರಾಗಿದ್ದವರು, ಅವರು ಬಹಳಷ್ಟು ಬಿಜ್ಜಳ ರಾಜ್ಯಕ್ಕೆ ಆಪ್ತರಾಗಿರ್ತಕ್ಕಂಥವ್ರು. ಅವರು ಒಂದು ದಿವಸ ಅಕಾಲಿಕವಾಗಿ ಗಂಡ ಹೆಂಡತಿ ಕೂಡ ತೀರ್ಕೊಂಡಿದ್ದಕ್ಕೆ ಅವಳ ಏಕಪುತ್ರಿಯಾಗಿರ್ತಕ್ಕಂಥ ನೀಲಾಂಬಿಕಾ ತಾಯಿ ಅವರನ್ನು ಬಿಜ್ಜಳ ಮಹಾರಾಜ ನನ್ನ ತಂಗಿ ಅಂತ ತಿಳ್ಕೊಂಡು ಜೋಪಾನ ಮಾಡಿರ್ತಾನೆ. ಇವಳು ನನ್ನ ತಂಗಿ ಅಂತ ತಿಳ್ಕೊಂಡು ಜೋಪಾನ ಮಾಡಿ ಆಮೇಲೆ ಯೋಗ್ಯ ವರವನ್ನು ಹುಡ್ಕೊಳ್ಳುವಂಥ ಸಂದರ್ಭದೊಳಗೆ ಬಸವಣ್ಣನವರು ಕಲ್ಯಾಣಕ್ಕೆ ಬಂದ ಮೇಲೆ, ಕಲ್ಯಾಣದೊಳಗೆ ಅವತ್ತೇನವರು ಯಾಕಪ್ಪ ಏನು ಹೇಳಾಕತ್ತಿದ್ನಮ್ಮ ಈ ಕಡೆ ನೋಡ್ರಿ. ನೀಲಮ್ಮ ತಾಯಿ, ಆ ನೀಲಮ್ಮ ತಾಯಿಗೆ ಯೋಗ್ಯ ವರವನ್ನು ಹುಡುಕ್ಬೇಕು ಅನ್ನುವಂಥ ಟೈಮ್ದೊಳಗೆ ಕಲ್ಯಾಣಕ್ಕೆ ಬಂದಿರತಕ್ಕಂಥವ್ರು ಕರ್ಣಿಕರಾಗಿ ಕೆಲಸ ಮಾಡಿದರು. ಅದರ ಜೊತೆಗೆ ಬಲದೇವ ಮಂತ್ರಿಗಳ ಸ್ಥಾನವನ್ನು ತುಂಬಿದರು. ಯಾವಾಗ 88 ಕೋಟಿ ಹೊನ್ನು ಅಲ್ಲಿಂದ ತೆಗೆಸಿಕೊಟ್ರಲ್ಲ, ಅವಾಗ ಅವರ ಚಾತುರ್ಯವನ್ನು ನೋಡಿ, ಅವರೊಳಗಿರ್ತಕ್ಕಂಥ ಅಪಾರವಾಗಿರುವಂಥ ಜ್ಞಾನವನ್ನು ನೋಡಿ, ಅವಾಗ ಸಿದ್ಧರಸರು ಏನು ಮಗಳಿರ್ತಾಳಲ್ಲ ನೀಲಾಂಬಿಕಾ ತಾಯಿ, ಅವಳನ್ನ ನನ್ನ ತಂಗಿ ಅಂತ ತಿಳ್ಕೊಂಡು ಬಿಜ್ಜಳ ಮಹಾರಾಜ ಸಾಕು ತಂಗಿ ಅಂತ ತಿಳ್ಕೊಂಡು ಸಾಕಿರ್ತಾರೆ. ಇನ್ನು ಮುಂದೆ ಬೇರೆ ಕಡೆ ಹುಡುಕುವುದು ಬೇಡ ಅಂತ ತಿಳ್ಕೊಂಡು ಆ ನೀಲಾಂಬಿಕೆಯನ್ನು ಬಸವಣ್ಣನವರಿಗೆ ಮದುವೆ ಮಾಡಿಕೊಟ್ಟಿದ್ದು ಇತಿಹಾಸ ಅನ್ನುವಂಥದ್ದು ಪುರಾಣದ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಕೆಲವು ಮಂದಿ ಇದನ್ನು ಒಪ್ಕೋತಾರ, ಕೆಲವು ಮಂದಿ ಒಪ್ಕೊಳ್ಳಂಗಿಲ್ಲ. ಅದ್ರ ಬಗ್ಗೆ ದ್ವಂದ್ವಕ್ಕೆ ಭಾಳ ಹೋಗೋದು ಬೇಡ, ಸುಮ್ಮನೆ ನಿಮ್ಗೆ ವಿಷಯ ಗೊತ್ತಿರಲಿ ಅಂತ ಹೇಳಿದೆ. ಕೆಲವು ಮಂದಿ ಚಿತ್ತಾಗಿ ಬರೀತಾರ, ಏನಂತ ಬರೀತಾರ, ಇಲ್ಲ ಗಂಗಾಂಬಿಕೆ
ಅನ್ನುವಂಥದ್ದು ಮೊದಲೇ ಹೆಸರು, ಗಂಡನ ಮನೆಗೆ ಹೋದ ಮೇಲೆ ಹೆಂಡತಿ ಹೆಸರು ಚೇಂಜ್ ಆಗ್ತದ. ಹಾಗಾಗಿ ನೀಲಾಂಬಿಕೆ ಅನ್ನುವಂಥದ್ದು ಆಮೇಲೆ ಬಂದಿರಬೇಕು ಅನ್ನುವಂಥದ್ದು ಭಾಳಷ್ಟು ಮಂದಿ ಊಹೆ ಮಾಡ್ಕೊತಾರೆ. ಆದ್ರೆ ಅವ್ರ ವಚನನೂ ಸಿಗ್ತಾವ, ಇವ್ರ ವಚನನೂ ಸಿಗ್ತಾವ. ಹೀಗಾಗಿ ಆ ಗೊಂದಲಕ್ಕೆ ಹೋಗುವಂಥ ಅವಶ್ಯಕತೆ ನಮಗಿಲ್ಲ. ನೀಲಾಂಬಿಕೆ ತಾಯಿ ಎಷ್ಟು ಅದ್ಭುತ ಕೆಲಸ ಮಾಡ್ತಿದ್ಲು ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಗಂಗಾಂಬಿಕೆ ತಾಯಿ ಮಹಾಮನೆಗೆ ಎಲ್ಲ ಪೂಜ್ಯರಿಗೊಮ್ಮೆ ಚಪ್ಪಾಳಿ ತಟ್ಟಿ ಸ್ವಾಗತ ಮಾಡ್ಕೊಂಡು. ಮಹಾಮನೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದು ಹಂಗ ಸಾಮಾನ್ಯ ಇರುವುದಿಲ್ಲಮ್ಮ. ನಮ್ಮ ಮನೆಗೆ 4 ಮಂದಿ ಜಲ್ದಿ ಪ್ರಸಾದಕ್ಕೆ ಬರ್ತಾರ ಅಂತಂದ್ರೆ ಅದನ್ನ ಪ್ರಸಾದ ಮಾಡ್ಸಕ್ ನಮ್ಗೆ ಎಷ್ಟು ಕಷ್ಟ ಆಗ್ತದೆ. 4 ಜನ ಒಮ್ಮಕ್ಳು ಹೇಳ್ದ ಕೇಳ್ದ ಮನೆಗೆ ಬಂದ್ರೆ ಎಷ್ಟು ಕಷ್ಟ ಐತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತದ. ಮಹಾಮನೆಗೆ ಇಷ್ಟೇ ಜನ ಬರ್ತಾರ, ಇಷ್ಟೊತ್ತಿನಾಗನ ಬರ್ತಾರ, ಇದನ್ನ ಹೇಳೇ ಬರ್ತಾರ. ಹಿಂಗಿರಲಿಲ್ಲ. ಯಾವಾಗ ಬೇಕಾದಾಗ ಬರ್ಬೋದು, ಅದಕ್ಕೆ ಮಹಾಮನೆ ಅಂತ ಕರೀತಾರೆ. ಯಾವಾಗ ಬೇಕಾದಾಗ ಬರ್ಬೋದು, ಯಾವಾಗ ಬೇಕಾದಾಗ ಪ್ರಸಾದ ಮಾಡ್ಬೋದು. ಆ ಮಹಾಮನೆಯ ಬೆನ್ನೆಲುಬಾಗಿ ನಿಂತವ್ರು ಯಾರು ಅಂದ್ರೆ 3 ಜನ. ಅದಕ್ಕೆ ಬಸವಣ್ಣವರು ಭಾಳ ಖುಷಿ ಆಗ್ತಾರೆ. ಒಂದು ಗಂಗಾಂಬಿಕಾ ತಾಯಿ, ಇನ್ನೊಂದು ಅಕ್ಕನಾಗಮ್ಮ ತಾಯಿ, ಇನ್ನೊಂದು ನೀಲಾಂಬಿಕಾ ತಾಯಿ. ಈ 3 ಜನ ಆ ಮಹಾಮನೆಯ ಪಿಲ್ಲರ್ ಇದ್ದಂಗಿದ್ರು ತಾಯಿ. ಗಂಗಾಂಬಿಕಾ ತಾಯಿ ಯಾರು ಬರ್ತಾರ ಅವ್ರನ್ನ ಬಹಳ ಆಧಾರದಿಂದ ಸ್ವಾಗತ ಮಾಡ್ಕೊಳ್ಳೋದು, ಮನೆಗೆ ಸ್ವಾಗತ ಮಾಡ್ಕೊಳ್ಳೋದು ಒಂದು ಅಪರೂಪವಾಗಿರತಕ್ಕಂಥ ಪ್ರಸಂಗ ತಾಯಿ. ಎಲ್ಲರಿಗೂ ಸ್ವಾಗತ ಮಾಡ್ಕೊಳಕ್ ಬರಂಗಿಲ್ಲ. ಅವತ್ತಿನ ಕಾಲಕ್ಕೆ ಬಾಗಿದ ತೆಗೆದ ಮುಗಿದ ಕೈಯಾಗಿರಿಸು ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ ಬೋರ್ಡ್ ಹಾಕ್ಸಿದ್ರು ಅವರು. ಎಲ್ಲೇ ಮಹಾಮನೆಗೆ ಬಾಗಿದ ತೆಗೆ ಮುಗಿದ ಕೈಯಾಗಿರಿಸು ಅನ್ನುವಂಥದ್ದು ಅವ್ರ ಸೂತ್ರ. ಆಮೇಲೆ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ಯಾವಾಗರ ಬರಲಿ ಶರಣರು, ಅವರೆಲ್ಲರೂ ಬರ್ತಾರಂದ್ರೆ ನನ್ನ ಪ್ರಾಣ ಒತ್ತಿ ಇಟ್ಟಾದ್ರೂ ಅವ್ರನ್ನ ಸ್ವಾಗತ ಮಾಡ್ಕೋತೀನಿ ಅನ್ನುವಂಥ ಭಾವ ಇತ್ತು. ಇವತ್ತು ನಿಮ್ಮ ಮುಂದೆ ಹಂಗಾಕಿರ ನೀವು ಬೋರ್ಡ್ ನಿಮ್ಮ ಮುಂದೆ ಹಾಕಿರ ನಾಯವ ಈ ಸಿಟಿಯಾಗಿದ್ದವ್ರ ಅಂಕರ ನಾಯಿಗಳಿವೆ ಎಚ್ಚರಿಕೆ, ಇದು ಫಿಕ್ಸ್ ಇದೆ. ಮಣ್ಣೊಬ್ಬ ಲೇಖನ ಬರ್ದಾನ, ಎಲ್ಲರ ಮನೆ ಮುಂದೆ ನಾಯಿಗಳಿವೆ ಎಚ್ಚರಿಕೆ ಅಂತ ಹಾಕ್ತಾರ. ನಾಯಿ ಒಂದಿರ್ತೈತಿ, ಗಳಿವೆ ಅಂತ ಹಾಕ್ಯಾರಲ್ಲ ಅವು ಎಲ್ಲಿದಾವ ಅಂತ ಕೇಳನವ. ತಿಳಿದೈತೇನಿಲ್ಲ ನಿಮ್ಗೆ? ನಾಯಿ ಒಂದೇ ಐತಿ, ಗಳಿವೆ ಅಂತ ಬೇರೆ ಹಾಕಿರ್ತಾರೆ. ಮತ್ತು ಬಹುವಚನ ಆತು, ಭಾಳ ಇದ್ರೆ ಅದಕ್ಕೆ ಅರ್ಥ ಇರ್ತಿತ್ತು. ಮತ್ತು ಒಂದು ಹೊರಗೆ ಕಾಣ್ತೈತಿ, ಅದಕ್ಕೊಬ್ಬ ಕೌನ್ಸ್ನ್ಯಾಗ ಬರ್ದಾನ ಏನಂತ, ಹೊರಗೆ ಒಂದೈತಿ ನಾ ಅಂದಿಲ್ವ, ಮತ್ತು ನನ್ನ ಮೇಲೆ ಸಿಟ್ಟು ಹಾಕಿರಿ ನೀವು. ಮತ್ತು ತಿಂದಾಡಿ ಏನೋ ಹೇಳೋದು ಸಮಸ್ಯೆ, ಹೇಳಿದ ಮೇಲೆ ಮತ್ತು ಅದನ್ನು ಅರಗಿಸೋದು ಭಾಳ ಕಷ್ಟಕತ್ತಿ. ನಾವು ಶುಭಲಾಭ ಅಂತ ಹಾಕಿದವರು, ನಾವು ನಾಯಿ ಮುಂದಿಟ್ಟು ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದವರು. ಆದರೆ ಕಲ್ಯಾಣದೊಳಗೆ ಮಹಾಮನಿಗೆ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ ಅಂತ ತಿಳ್ಕೊಂಡು, ನಿಮ್ಮ ಒಡೆಯರು ಬಂದರೆ ಗುಡಿತೋರಣವ ಕಟ್ಟುವೆ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ಯಾರಲ್ಲ, ಆ ಮಾತಿಗೆ ಅರ್ಥ ಬರೋ ಹಂಗೆ ಯಾರಿದ್ರು ಅಂದ್ರೆ ಗಂಗಾಂಬಿಕಾ ತಾಯಿ ಇದ್ಲು. ಯಾರೇ ಶರಣರು ಬರಲಿ, ಏನಿ ಬಂದಿರಿ ಹದುಳವಿದ್ದಿರೇ ಎಂದರೆ ನಿಮ್ಮ ಮೈಸರಿ ಹಾರಿ ಹೋದೆ. ಕೆಲವು ಮಂದಿ ಹಂಗೆ ಮಾತಾಡಕ್ಕೆ ಸಹಿತ ಬರಂಗಿಲ್ಲ. ಯಾರು ಬಂದಾರ ಅಂತಂದ್ರೆ ಗಂಡ ಒಳಗಿದ್ರು ಸಹಿತ ಮತ್ತು ಅವೇನು ಕೇಳ್ದ ಬಂದಿದ್ದ ಅಂತಂದ್ರೆ ಅವ ಮನ್ಯಾಗನೇ ಇಲ್ಲ ಅಂತ ಹೇಳ್ಬೇಕಿನಿ ಹಿಂದಾಗಡೆ. ಯಾಕೆ ಮತ್ತೆ ಅವ ಒಳಗೆ ಬಂದ್ರೆ ಮಾಡ್ಬೇಕಾಕತಿ, ಚಾ ಮಾಡು, ಅದನ್ನು ಮಾಡಿ, ಇದನ್ನು ಮಾಡು. ಕೆಲವು ಮಂದಿ ಹಂಗಿರ್ತಾರೆ. ಹಿಂದಾಗಡೆ ಬರ್ರಿ ಅಂದ್ಲಂತಕಿ, ಹಿಂದ್ಗಡೆ ಬರ್ರಿ ಅಂತ ಅಂದ್ಬಿಡ್ಲಿ. ಅವ ಏನು ತಿಳ್ಕೊಂಡಾನ, ಹಿಂದ್ಗಡೆ ಬಂದ ಅಂದ್ರೆ ಮುಂದಿನ ಕದ ತೆಗಿಯೋಳ ಅಂತ ತಿಳ್ಕೊಂಡು ಹಿತ್ತಲು ಬಾಗಲ್ಲ ಬಂದ ನಾವ. ಅಂಥ ಮಂದಿಗೆ ಏನು ಕಮ್ಮಿ ಇಲ್ಲ. ಆದರೆ ಶರಣರು ಕಲಿಸಿಕೊಟ್ಟಿದ್ದು ಯಾವುದನ್ನ 12ನೇ ಶತಮಾನದಾಗ ಹೇಳಿದ್ರಲ್ಲ, ಇವತ್ತು ಅದನ್ನು ಒತ್ತಿ ಹೇಳುವಂಥ ಪ್ರಸಂಗ ಬಂದೈತೆ ಅಂದ್ರೆ ಒಂದು ಕಾಲಘಟ್ಟದೊಳಗೆ ಈ ಶರಣ ಸಾಹಿತ್ಯ ಅನ್ನುವಂಥದ್ದು ಒಂದಿಷ್ಟು ಮಂಕಾಗಿತ್ತು ಅಂದ್ರೇನು ಇತ್ತು, ಸುಪ್ತಾವಸ್ಥೆ ಒಳಗಿತ್ತು. ಆ ಸುಪ್ತಾವಸ್ಥೆ ಒಳಗಿರ್ತಕ್ಕಂತಹ ಧರ್ಮವನ್ನ ಗುಪ್ತಾವಸ್ಥೆ ಒಳಗೆ ತಮ್ಮ ನಾಡಿನೊಳಗಿರ್ತಕ್ಕಂಥ ಅದ್ಭುತವಾದಂಥ ಸಿಡಿಲಿನ ಮಾತುಗಳಿಂದ ಈ ವೀರಶೈವ ಸಿದ್ಧಾಂತ, ಈ ಒಂದು ಲಿಂಗಾಯತ ಸಿದ್ಧಾಂತ ಯಾವತ್ತು ಮಾತು ಹೊಳ್ಳಿ ಬೆಳಕಿಗೆ ಬಂತು ಅಂತಂದ್ರೆ 12ನೇ ಶತಮಾನದೊಳಗೆ ಆಗಿ ಹೋಗಿರುವಂತ ಟೈಮ್ದೊಳಗೆ ಶರಣರು ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಿದ ಮೇಲೆ ಜನರು ಮಾತಾಡಕ್ಕೆ ಹೆದರಿದ್ರು. ಯಾಕೆ ನಾವು ಮಾತಾಡಿದ್ರೆ ಮತ್ತೆ ನಮಗೇನಾದ್ರು ಸಮಸ್ಯೆ ಆಕೈತೇನೋ ಅಂತ. ಆದರೆ ಇದನ್ನ 15ನೇ ಶತಮಾನದೊಳಗೆ ಬಹುತೇಕ ನಿಮಗೆಲ್ಲರಿಗೂ ಗೊತ್ತಿರಲಿ, ಪ್ರೌಢದೇವರಾಯನ ಕಾಲ ಅನ್ನುವಂಥದ್ದು ಬರ್ತದೆ. ಆ 13ನೇ ಶತಮಾನದೊಳಗೆ ಪ್ರೌಢದೇವರಾಯನ ಕಾಲದೊಳಗೆ ನೋಡಿ, ಆ ಪ್ರೌಢದೇವರು 2ನೇ ಪ್ರೌಢದೇವರಾಯ ಅವರ ಕಾಲಕ್ಕೆ 101 ವಿರಕ್ತರನ್ನ ತನ್ನ ರಾಜಾಶ್ರಯದೊಳಗೆ ಇಟ್ಟುಕೊಂಡು, 101 ಮಂದಿ ವಿರಕ್ತರನ್ನ ರಾಜಾಶ್ರಯದೊಳಗೆ ಇಟ್ಟುಕೊಂಡು ಅದ್ಭುತವಾಗಿರ್ತಕ್ಕಂಥ ಈ ಒಂದು ತತ್ವವನ್ನು ಬೆಳೆಸೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಪ್ರೌಢದೇವರಾಯ ಅನ್ನುವಂಥದ್ದನ್ನು ಅಭಿಮಾನದಿಂದ ತಪ್ಕೊಳ್ಬೇಕು, ಅವ್ರಿಗೊಂದು ಚಪ್ಪಾಳೆಯನ್ನು ತಟ್ಟಬೇಕು. ಎಷ್ಟು ಅದ್ಭುತ.
ಇವನ್ನೆಲ್ಲ ಹೇಳೋದಕ್ಕೆ. ಯಾಕಂದ್ರೆ ಆ ಒಂದು ಚಾಮರಸ ಕವಿ ಅನ್ನುವಂಥವನನ್ನ ಆ ಒಂದು 101 ವಿರಕ್ತರೊಳಗೆ ಇಟ್ಟುಕೊಂಡು ಈ ಕಾವ್ಯಗಳನ್ನು ಬರೆಸೋದಕ್ಕಾಗಿನೇ ಮಂತ್ರಿ ಪದವಿಯನ್ನು ಬಿಟ್ಟು ಕೊಡ್ತಾರೆ. ಎಷ್ಟು ಅದ್ಭುತ ಅಂತೀರಿ ನೀವು. ಲಕೇಶ ದಂಡೇಶ ಅನ್ನುವಂಥವ್ರು ಬಹುತೇಕ ನಿಮಗೆಲ್ಲರಿಗೆ ಇವೆಲ್ಲ ಅರ್ಥ ಆಗ್ಬೇಕ ತಾಯಿ. ಯಾಕಂದ್ರೆ ಅಂಥ ತತ್ವವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಾರ ಅಂತ ತಿಳ್ಕೊಂಡು ಇವತ್ತು 4 ವಾಚನದ ಆಧಾರದ ಮೇಲೆ ನಾವು ಬಸವ ಪುರಾಣವನ್ನು ಕೇಳಾಕತ್ತೀವಿ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತೆ ಮುಂದೆ ಯಡಿಯೂರಿನ ಸಿದ್ಧಲಿಂಗ ಶಿವಯೋಗಿಗಳು 15ನೇ ಶತಮಾನ ನೋಡಿ, ಅವರು 700 ವಿರಕ್ತರನ್ನು ಕರ್ಕೊಂಡು ಅಡ್ಡಾಡಿದರು. ಎಲ್ಲ ಹಳ್ಳಿಗಳಿಗೆ ಅಡ್ಡಾಡುವಂಥ ಪ್ರಯತ್ನವನ್ನ ಮತ್ತೆ ಹೊಳ್ಳಿ ವಚನ ಆಂದೋಲನವನ್ನ ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳು ಮೊಟ್ಟ ಮೊದಲು ವಚನ ಸಾಹಿತ್ಯ ಶೂನ್ಯ ಸಂಪಾದನೆ ಒಳಗೆ ಬಂತು. ವಚನ ಸಾಹಿತ್ಯ ಶೂನ್ಯ ಸಂಪಾದನೆ ಒಳಗೆ ಬಂತು. ಆ ಶೂನ್ಯ ಸಂಪಾದನೆ ಆದ ನಂತರದಲ್ಲಿ ಮತ್ತೆ ಹೊಳ್ಳಿ ವಚನ ಸಾಹಿತ್ಯ ನಮ್ಮ ಕೈ ಸಿಗಾಕತ್ತು. ಎಷ್ಟೋ ಮಂದಿ ಇದಕ್ಕಾಗಿ ಕೆಲಸ ಮಾಡಿದ್ದಾರೆ ತಾಯಿ. ಪೋಗ ಹಳಕಟ್ಟಿ ಅವ್ರದ್ದು ಮೊನ್ನೆ ಹೇಳಿದಿವಲ್ಲ, ಯಾಕೆ ಅವ್ರು ನಾವು ನೆನೆಸ್ಕೋಬೇಕು ಅಂತಂದ್ರೆ ಅವರು ಸಾಹಿತಿಗಳಲ್ಲ, ಆದರೆ ಎಲ್ಲ ವಚನಗಳನ್ನು ಸಂಗ್ರಹ ಮಾಡಿದವರು. ಅವರು ವಕೀಲರಾಗಿರುವಂಥ ಕೆಲಸ ಮಾಡ್ತಿದ್ರು. ವಕೀಲರಾಗಿದ್ದಂಥವ್ರು ಕೆಲಸ ಮಾಡಬೇಕಾದ್ರೆ ವಕೀಲ ವೃತ್ತಿಯನ್ನು ಬಿಟ್ಟು ಯಾರ ಮನ್ಯಾಗ ಹೋಗಿ ಇವು ಅದಾವ ತಾಡೋಳಿಗಳನ್ನ ಎಲ್ಲಿ ಬೇಕಾದಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು, ಗ್ವಾಡಿ ಒಳಗೆ ಇರ್ತಿದ್ವು, ಕೊಡಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಆ ಟೈಮ್ದಾಗ ಅವ್ರ ನೆರವಾದವ್ರು ಯಾರಪ್ಪ ಅಂತಂದ್ರೆ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು, ಬಂತನಾಡು ಶಿವಯೋಗಿಗಳು. ಇವ್ರು ಅವ್ರಿಗೆ ನೆರವಾದರು. ನಿಮಗೆ ಹೋದ್ರೆ ಕೊಡಂಗಿಲ್ಲಲ್ರಿಪ್ಪ, ನಾವು ನಿಮ್ಮ ಜೊತೆ ಬರ್ತೀವಿ ನಡ್ರಿ, ನಾವು ನಿಮ್ಮ ಜೊತೆ ಬರ್ತೀವಿ ನಡ್ರಿ ಅಂತ ತಿಳ್ಕೊಂಡು ಭಕ್ತರ ಮನೆಗೆ ಹೋಗಿ ಇವನು ತಿಳಿಸಿ ಇದರಿಂದ ನಿಮಗೇನು ತೊಂದರೆ ಆಗೋದಿಲ್ರಪ್ಪ ಅಂತ ತಿಳ್ಕೊಂಡು ಭಕ್ತರ ಮನೆಯಾಗಿರ್ತಕ್ಕಂಥ ವಚನದ ಸಾಹಿತ್ಯದ ತಾಡೋಲೆಗಳನ್ನು ಅವರು ಕುಮಾರಜ್ಜ ಅವರು ಕೊಡಿಸುವಂಥ ಪ್ರಯತ್ನ ಮಾಡ್ತಿದ್ರು. ಕೊಡಿಸುವಂಥ ಪ್ರಯತ್ನ ಮಾಡಿದ್ರೆ ಅವ್ನು ತಿದ್ದುವಂಥ ಕೆಲಸವನ್ನು ಯಾರು ಮಾಡ್ತಿದ್ರು ಅಂತಂದ್ರೆ ಅವ್ನು ಹೊಂದಿಸಿ ಬರಿಬೇಕಲ್ಲ, ಆ ಉದ್ದಕ್ಕೆ ಇರ್ತಿದ್ವು ತಾಡೋಲೆಗೆ, ಅವ್ನು ಎಲ್ಲಿ ಕಟ್ ಮಾಡಬೇಕು, ಹೆಂಗಿರ್ಬೇಕು. ಕೆಲವು ತಮಗೇನಾದರೂ ತಿಳಿಲಿಲ್ಲ ಅಂದ್ರೆ ಹಾನಗಲ್ಲ ಅಜ್ಜವ್ರು ಕೂಡ ಚರ್ಚೆ ಮಾಡ್ತಿದ್ರು. ತಮಗೆ ಅನಾರೋಗ್ಯ ಐತಂದ್ರೂ ಸಹಿತ ತಮ್ಮ ಮಗ ಚಂದ್ರಶೇಖರಪ್ಪ ಅನ್ನುವಂಥ ಒಬ್ಬ ಮಗ ಅಕಾಲಿಕವಾಗಿ ಮರಣವನ್ನು ಹೊಂತಾನೆ. ಚಲೋ ದುಡಿದು ಕೊಡುವಂಥ ಮಗ ಅಕಾಲಿಕವಾಗಿ ಮರಣವನ್ನು ಹೊಂದಿದ್ರೆ ಅವಾಗ ಮಂದಿಯೆಲ್ಲ ಮಾತಾಡ್ಸಕ್ಕೆ ಹೊಕ್ಕಾರ ನೋಡ್ರಿ, ಹೊಕ್ಕರಿಲ್ರಿ ಅವ್ರು ಮಾತಾಡ್ಸಕ್ಕಂತ ಹೊಕ್ಕಾರ. ಅದು ತಾಸಿಗೆ ಒಬ್ಬೊಬ್ಬರು ಹೊಕ್ಕಾರ. ಹುಟ್ಟರು ಮಕ್ಳು ಹೋದ್ರೆ ನಡೆಯಂಗಿಲ್ಲ, ತಾಸಿಗೆ ಅವ್ರು ಹೋಗಿ ಬಂದ್ಮೇಲೆ ಹೋಗುದು. ಯಾಕೆ ಅಳುದು ಅವ್ರು ಹಂಗೆ ಬಂದವ್ರ ಮುಂದೆ ಅಳುದ ಇದ್ದವ್ರು ಹೋಗೇ ಬಿಟ್ಟಿರ್ಬೇಕು. ಹಂಗೆ ಅಳಿಸ್ತೀರಿ ನೀವು ಅವ್ರನ್ನ. ಅದು ಮಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರಂತ, ತಮ್ಮ ಯಾರು ಬಂದು ನಿನ್ನ ಹಿಂಗೆ ಆಗಬಾರ್ದಾಗಿತ್ತರಪ್ಪ, ಆ ಭಾವ ತಿಳ್ಕೊಬೇಕು ನೀವೆಲ್ಲ. ನಿನ್ನ ಹಿಂಗೆ ಆಗಬಾರ್ದಾಗಿತ್ತರಪ್ಪ ಅಂತ ಕೇಳಿದ್ರೆ ಪೋಗ ಹಳಕಟ್ಟಿ ಅವ್ರು ಹೇಳ್ತಿದ್ರು, ನೋಡ್ರಿಪ್ಪ ಯಾವ್ದಾರ ಬಿಸಿದಿದ್ರೆ ಅಟ್ಟ ನನ್ನ ಮುಂದೆ ಮಾತಾಡ್ರಿ, ಹಳಿಸಿ ಹೋಗಿರುವಂಥ ಸುದ್ದಿ ಮಾತಾಡಕ್ಕೆ ನನಗೆ ಟೈಮ್ ಇಲ್ಲ, ಯಾಕಂದ್ರೆ ನಾವು ವಚನಗಳನ್ನು ತಿದ್ದಾಕತ್ತೀನಿ ಅಂತ ತಿಳ್ಕೊಂಡು ಮಗ ಸತ್ತಿರುವಂಥ ವಿಚಾರವನ್ನು ಮಾತಾಡಕತ್ತಿದ್ರೆ ಅದು ಹಳಿಸಿದ ಸುದ್ದಿ ಅಂತಾರೆ. ವಚನದ ಕಟ್ಟುಗಳನ್ನು ತಿದ್ದುವಂಥ ಕೆಲಸ ನನಗೆ ಬಿಸಿ ಕೆಲಸ ಅಂತಾರೆ. ಅಂದ್ರೆ ಪೋಗ ಹಳಕಟ್ಟಿ ಅವ್ರು ಎಷ್ಟು ದೊಡ್ಡವರು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ನೀವು. ಎಲ್ಲ ವಚನ ಸಾಹಿತ್ಯವನ್ನು ಪ್ರಕಟ ಮಾಡ್ಬೇಕಂತ ತಿಳ್ಕೊಂಡು ಅವಾಗ ಮಂಗಳೂರಿನೊಳಗೆ ಭಾಷಲ್ ಮಿಷನ್ ಅನ್ನುವಂಥದ್ದು ಒಂದೇ ಒಂದು ಸಂಸ್ಥಾ, ಪ್ರಿಂಟಿಂಗ್ ಪ್ರೆಸ್ ಬೇಕಲ್ಲ. ಇವತ್ತೇನು ಎಲ್ಲರ ಕೈಯಾಗ ನಾವು ನೀವು ಹೇಳಿದ್ರೆ ಮೊನ್ನೆಲ್ಲ ವಚನ ಕೊಟ್ರಿ, ಅವನ್ನೆಲ್ಲಿಟ್ಟು ಬಂದಿರೇ ಮನೆ ತಲೆ ಮೇಲೆ ಹೊತ್ಕೊಂಡು ಇದು ತೆಗೆದು ಓದಬೇಕು ಅವನ್ನ. ದಿವಸ ಏನು ಹೇಳ್ಯಾರ, ಇವತ್ತು ಹೇಳಿದ್ರಾಗ ಅಜ್ಜಾರು ಹೇಳಿದ್ರಾಗ ಏನೋ ಬಂದೈತನೆ ಅಂತ ಆ ವಚನ ಕಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಭಾಷಲ್ ಮಿಷನ್ ಸಂಸ್ಥೆ ಒಳಗೆ ಕೊಟ್ರೆ ಅವ್ರು ಒಂದಿಷ್ಟು ಟೈಮ್ ತಗೊಂತಾರೆ. ಆ ಟೈಮ್ ತಗೊಂಡಂಥ ಸಂದರ್ಭದೊಳಗೆ ಅವ್ರು ನೋಡಿ ಎಲ್ಲ ವಿಚಾರವನ್ನು ನೋಡಿ ಇದರೊಳಗೆ ಅತಿಯಾದ ವೈಚಾರಿಕ ತತ್ವದ, ಇದನ್ನು ಪ್ರಿಂಟ್ ಮಾಡೋದ್ರಿಂದ ಎಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಅಂತ ತಿಳ್ಕೊಂಡು ಅವರು ಅದನ್ನು ಪ್ರಿಂಟ್ ಮಾಡುವಂಥ ಪ್ರಯತ್ನ ಮಾಡಂಗಿಲ್ಲ. ಆ ಪ್ರಿಂಟ್ ಮಾಡಬೇಕಾದ್ರೆ ಅದಕ್ಕೆ ಇಷ್ಟು ರೊಕ್ಕ ಕೊಡ್ತೀವಂತನೂ ಸಹಿತ ರೊಕ್ಕ ಕೊಡ್ಸಕ್ಕೆ ಹೋಗ್ತಾರ, ಆದರೂ ಸಹಿತ ಅವ್ರು ಪ್ರಿಂಟ್ ಮಾಡಂಗಿಲ್ಲ. ಹೆಂಗೆ ಕೊಟ್ಟಿರ್ತಾರ ಹಂಗೆ ಅವನು ಹೊಳ್ಳಿ ಇವ್ರ ಕೈಯಾಗ ಕೊಟ್ಟಾಗ ಪೋಗ ಹಳಕಟ್ಟಿ ಅವರು ಸ್ವತಃ ದುಡಿಮೆ ಒಳಗಿರಂಗಿಲ್ಲ. ಇದ್ದಿದ್ದೆಲ್ಲ ಜೀವನ ಬರೀ ವಚನದ ಸಾಹಿತ್ಯವನ್ನು ದುಡಿಯಾಕನ ಹೋಗ್ಯದ. ಹೋದಂಥ ಸಂದರ್ಭದೊಳಗೆ ಅವ್ರ ನಾಡಿನೊಳಗಿರ್ತಕ್ಕಂಥ ಕೆಲವು ಹಿರಿಯರಿಗೆ ಅವತ್ತಿನ ಕಾಲಕದೊಳಗಿರ್ತಕ್ಕಂಥ ವಾರದ ಮಲ್ಲಪ್ಪನವ್ರು ಇರ್ಬೋದು, ಡೆಪ್ಯೂಟಿ ಚನ್ನಬಸಪ್ಪನವ್ರು ಇರ್ಬೋದು, ಸಕ್ರಿ ಕಡ್ಯಪ್ಪನವ್ರು ಇರ್ಬೋದು, ಅದ್ರ ಜೊತೆಗೆ ಶಿರಸಂಗಿ ಲಿಂಗರಾಜ ಅರಸರು ಇರ್ಬೋದು, ಅದ್ರ ಜೊತೆಗೆ ಅನೇಕ ಜನ ಹಿರಿಯರು ಇಂಥವ್ರು ಸಮಾಜದ ಬಗ್ಗೆ ಕಳ್ಕಳಿ ಇರ್ತಿತ್ತು. ಅವಾಗ ಸಮಾಜದ ಕೆಲಸ ನಡೆದೈತೆ ಅಂತಂದ್ರೆ ಮುಂದಿನ ಪೀಳಿಗೆಗೆ ಇದು ಉಳಿಬೇಕು ಅಂತಂದ್ರೆ ನಾವೇನಾದ್ರೂ ಒಂದಿಷ್ಟು ಕೂಡಿಸಿ ಕೊಡ್ಬೇಕಂತ ತಿಳ್ಕೊಂಡು ಅವತ್ತಿನ ಕಾಲಕ್ಕೆ ನಾ ಹೇಳೋದು 3,500 ರೂಪಾಯಿ ರೊಕ್ಕ ಕೂಡಿಸಿ ಕೊಡ್ತಾರಂತ ನೋಡ್ರಿ. ಆ ರೊಕ್ಕವನ್ನು ತೆಗೆದುಕೊಂಡು ಆ ರೊಕ್ಕ ಸಾಲದೇ ಇರತಕ್ಕಂಥ ಸಂದರ್ಭದೊಳಗೆ ಹೆಂಡತಿ ಕೊಳ್ಳಾಗಿರತಕ್ಕಂಥ ಬಂಗಾರದ ಚೈನನ್ನು ಮಾರಿ, ಬಂಗಾರದ ಆಭರಣವನ್ನು ಮಾರಿ ತಾವೇ ಒಂದು ಸಾವಧಾನ ಅನ್ನುವಂತಹ ಒಂದು ಅದ್ಭುತವಾಗಿರತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ ಅನ್ನು ತೆಗಿಸಿ ಅದರೊಳಗಿಂದ ವಚನದ ಕಟ್ಟುಗಳನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದವರು ಪೋಗ ಹಳಕಟ್ಟಿಯವರು ಅನ್ನುವಂಥದ್ದನ್ನು ನಾವೆಲ್ಲ ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ.
ಮುಂದೆ ಆ ಮಾತು ಬೇರೆ. ಪೋಗ ಹಳಕಟ್ಟೆ ಅವರು ಬಂದ ಮೇಲೆ ಆ ವಚನವನ್ನು ಆರ್ ಸಿ ಹಿರೇಮಠರು ಭಾಳ ಚಂದವಾಗಿ ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಅದನ್ನು ಮೊದಲು ನಾ ಹೇಳಿ ನಿಮ್ಗೆ ಮೊನ್ನೆ ವಚನಗಳನ್ನು ಹಿಂಗೆ ಪ್ಯಾರಾಗ್ರಾಫ್ ಬರ್ದಂಗೆ ಬರೀತಿದ್ರು, ಹಂಗೆ ಉದ್ದಕ್ಕೆ ಬರೀತಿದ್ರು. ಅವುಗಳನ್ನು ಕಟ್ ಮಾಡಿ ವಚನದ ರೂಪವನ್ನು ನಮ್ಮ ಕೈಯಾಗ ಕೊಟ್ಟವರು ಅದಕ್ಕೆ ಆರ್ ಸಿ ಹಿರೇಮಠರು. ಆ ಆರ್ ಸಿ ಹಿರೇಮಠರಿಗೆ ಆಶೀರ್ವಾದ ಯಾರ್ದಿತ್ತು ಅಂದರೆ ಹಿಂದಿನ ಬೆತ್ತದ ಅಜ್ಜದಾಗಿರ್ತಕ್ಕಂಥ ಅಭಿನವ ನಮ್ಮ ಬೆತ್ತದ ಅನ್ನದಾನ ಮಹಾಶಿವಯೋಗಗಳ ಸಂಪೂರ್ಣ ಆಶೀರ್ವಾದ ಯಾರ ಮೇಲೆ ಇತ್ತು ಅಂದ್ರೆ ಆರ್ ಸಿ ಹಿರೇಮಠರ ಮೇಲೆ ಇತ್ತು ಅನ್ನುವಂಥದ್ದು ಕೇಳ್ತೀವಿ. ಇಂಥ ಒಂದು ಅದ್ಭುತ ಸಾಹಿತ್ಯ ಸಿಕ್ಕೈತೆ ಅಂತ ತಿಳ್ಕೊಂಡು ಇವತ್ತು ನಮ್ಮ ಮುಂದೆ ನಾವೇನಾದರೂ ಒಂದು ಆಧಾರ ಹಿಡ್ಕೊಂಡು ಕೆಲವು ಮಂದಿ ಜಾಸ್ತಿ ಓದ್ಕೊಂಡಿರ್ಬೋದು, ಕೆಲವು ಮಂದಿ ಕಮ್ಮಿ ಓದ್ಕೊಂಡಿರ್ಬೋದು, ಅದರ ವಚನ ಮಾತ್ರ ಚೇಂಜ್ ಆಗೋದಿಲ್ಲ. ಇದು ನಮ್ಮ ಅದ್ಭುತವಾದಂಥ ವ್ಯವಸ್ಥೆ. ಅಂಥ ಗಂಗಾಂಬಿಕೆ ತಾಯಿ ಅವ್ರ ಮೇಲೆ ಭಾಳಷ್ಟಿತ್ತು. ಏನು ಬಂದಿರಿ ಹದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋದೆ, ಕುಳ್ಳಿರೆಂದರೆ ಒಡನೆ ನುಡಿದರೆ ಶಿರಹೊಟ್ಟೆ ಹೊಡೆಯುವುದೇ, ಕೊಡಲಿಲ್ಲ ಅಂದ್ರೆ ಅಷ್ಟ ಆತಪ್ಪ, ಒಡನೆ ಕುಂತು ಮಾತಾಡಕರ ಬಂದಿರೋದೇನಪ್ಪ ಅನ್ನುವಷ್ಟು ಮೆಟ್ಟಿಗೆ ಅವರು ಸ್ವಾಗತ ಮಾಡ್ಕೊತಿದ್ರು. ಬಂದಿರತಕ್ಕಂಥ ಯಾವ ಜಂಗಮರು ಸಹಿತ ಮನಸ್ಸು ನೋಯಿಸ್ಕೋಬಾರದು. ಕೆಲವು ಮಂದಿ ಚಲೋರು ಬರ್ತಿದ್ರು, ಕೆಲವು ಮಂದಿ ಕೆಟ್ಟವರು ಬರ್ತಿದ್ರು, ಕೆಲವು ಮಂದಿ ಪರೀಕ್ಷೆ ಮಾಡಕ್ಕೂ ಬರ್ತಾರೆ. ಸ್ವಾಮಿಗಳು ಹೆಂಗೆ ಪುರಾಣ ಹೇಳ್ತಾರೆ ನೋಡೋಣ ಅಂತ. ಏನು ನಮ್ಮ ವಿದ್ಯಾ ಪ್ರಚಾರ ಮಾಡಕ್ಕೆ ಬಂದಿರ್ತೀವಿ ನಾವಿಲ್ಲಿ, ನಾ ಏನು ಓದ್ಕೊಂಡಿನ ಅದನ್ನ ಹೇಳವ ನಾನು. ಇದನ್ನು ಹಿಂಗೆ ಹೇಳ್ಬೇಕಾಗಿತ್ತಂದ್ರೆ ಮತ್ತು ಅವ್ರ ಕಡೆ ಒಂದು ಮೈ ಕೊಟ್ಟರೆ ಚಲೋ ಆಕತಿ. ನಂದೇನು ಓದ್ಕೊಂಡಿನ ನಾನು ಅದನ್ನು ಹೇಳ್ಬೇಕಲ್ಲ. ಕಾರಣ ಏನು ಅಂತಂದ್ರೆ ಹಿಂಗೆ ಅಲ್ಲಿ ಪ್ರಚಾರ ಮಾಡಕ್ಕೆ ಬರ್ಬೇಕಾದ್ರೂ ಸಹಿತ ಕೆಲವು ಮಂದಿ ನೋಡಾಕಂತ ಬರೋರು, ಇನ್ನು ಕೆಲವು ಮಂದಿ ಕಾಡಾಕಂತ ಬರೋರು. ಕಾಡಾಕ್ ಬರುವಂಥ ಮಂದಿ ಸಂಖ್ಯೆ ಅವತ್ತು ಕಮ್ಮಿ ಇತ್ತು, ನೋಡಾಕ್ ಬರೋರ ಸಂಖ್ಯೆ ಭಾಳ ಕಮ್ಮಿ ಇತ್ತು. ಆದರೆ ಎಲ್ಲರೂ ಆ ಕಾಯಕ ಸಿದ್ಧಾಂತವನ್ನು ಒಪ್ಪಿಕೊಂಡು ಮಹಾಮನಿಯೊಳಗೆ ಮಿಂದು ಮಲಿನ ಆಗಿರ್ತಕ್ಕಂಥ ದೇಹವನ್ನು ಸ್ವಚ್ಛಂಗೆ ತೊಳ್ಕೊಂಡು ನಾವು ಶುದ್ಧರಾಗಬೇಕಂತ ಬರುವಂಥವ್ರ ಸಂಖ್ಯೆ ಸಾವಿರ ಸಂಖ್ಯೆ ಒಳಗೆ ಅಲ್ಲಿ ಕಲ್ಯಾಣಕ್ಕೆ ಬರ್ತಾ ಇತ್ತು. ಆ ಒಳಗೆ ಅಕ್ಕನಾಗಾಂಬಿಕೆ ಅನ್ನುವಂಥ ತಾಯಿ ಮೇಲು ವಿಚಾರಣೆಯನ್ನು ಮಾಡ್ತಿದ್ಲು. ಆ ಮಹಾಮನೆ ಅನುಭವ ಮಂಟಪದ ಕಲ್ಪನೆ ನಿಮ್ಗೆ ಗೊತ್ತಾದ್ರೂ ಮುಂದಿನ ಪ್ರವಚನ ಗೊತ್ತಾಗತ್ತೇವ ನಿಮಗೆ. ಆ ಮಹಾಮನೆ ಅಂದ್ರೇನು, ಅನುಭವ ಮಂಟಪ ಅಂದ್ರೇನು, ಯಾಕೆ ಸೃಷ್ಟಿ ಆಗ್ತದೆ ಅಂತ ಗೊತ್ತಾಗಲಿಲ್ಲ ಅಂದ್ರೆ ನಾಳೆ ಶರಣರು ಬಂದ್ರೂ ಸಹಿತ ನಿಮ್ಗೆ ಗೊತ್ತಾಗಂಗಿಲ್ಲ. ಅಂಥ ಟೈಮ್ದೊಳಗೆ ಅಕ್ಕನಾಗಾಂಬಿಕೆ ತಾಯಿ ಅದು ಮೇಲೆ ವಿಚಾರಣೆ ಮಾಡ್ತಿದ್ಲು. ಶಿವದೇವ ಅನ್ನುವಂತಹ ಶರಣರು ಅಂದ್ರೆ ನಾಗಾಂಬಿಕೆಯ ಗಂಡ ಶಿವದೇವ ಅವರು ಅದಕ್ಕೆ ಭಾಳಷ್ಟು ಎಲ್ಲ ರೀತಿಯ ಸಾಮಾನುಗಳನ್ನು ತಂದು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ರು. ನೀಲಾಂಬಿಕೆ ತಾಯಿ ಆ ದಾಸೋಹದ ವ್ಯವಸ್ಥೆಯನ್ನು ಮಾಡ್ತಿದ್ಲು. ನೋಡ್ರಿ ತಾಯಿ ಗಂಗಾಂಬಿಕೆ ಬಂದವರು ಸ್ವಾಗತ ಮಾಡಾಕಿ, ಎಲ್ಲ ಮೇಲು ವಿಚಾರಣೆ ಮಾಡಾಕಿ, ಅಕ್ಕನಾಗಮ್ಮ ಎಲ್ಲ ವ್ಯವಸ್ಥೆಯನ್ನು ಹೆಂಗೈತೆ ಅಂತ ನೋಡ್ಕೊಳಾಕಿ. ನೀಲಾಂಬಿಕೆ ತಾಯಿ ದಾಸೋಹದಾಗ ಅಡಿಗೆ ಮಾಡಾಕಿ. ಒಂದು ನಿಮಿಷನೂ ಬೇಸರ ಅನ್ನಿಸ್ತಿರ್ಲಿಲ್ಲ. ಆ ಮನೆಯೊಳಗೆ ದಾಸೋಹ ಮಾಡ್ತಾ ಯಾವಾಗ ತನಗೆ ಟೈಮ್ ಸಿಗ್ತದೆ ಅಲ್ಲೇ ನೆಲಮಾಳಿಗೆ ಒಳಗೆ ಹೋಗಿ ತಾನು ಅದ್ಭುತವಾಗಿರ್ತಕ್ಕಂಥ ಶಿವಯೋಗ ಸಾಧನೆಯನ್ನು ಮಾಡ್ತಿದ್ಲು. ಗಂಗಾಂಬಿಕೆ ತಾಯಿಗೆ ರುದ್ರದೇವರು ಅನ್ನುವಂಥವ್ರು ಗುರು ಆದರೆ ನೀಲಾಂಬಿಕೆ ತಾಯಿಗೆ ಬಸವಣ್ಣನೇ ಗುರು. ಬಸವಣ್ಣನವರು ಅವ್ರ ಗುರು. ಅವ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊತಿದ್ಲು. ಅವ್ರು ಹೇಳಿರ್ತಕ್ಕಂಥದ್ದನ್ನು ಅವರ ಲಿಂಗ ದೀಕ್ಷೆ ಮಾಡ್ತಾರೆ. ಮುಂದೆ ಚನ್ನಬಸವಣ್ಣನವ್ರು ಹುಟ್ಟಾಗ್ತದೆ. ಅದ್ರ ಬಗ್ಗೆ ಭಾಳಷ್ಟು ವಿವಾದಗಳದಾವೆ. ಆದರೆ ಚನ್ನಬಸವಣ್ಣ ಹುಟ್ಟಿದ್ದಂತರೂ ಕರೆ, ಇದನ್ನು ಒಪ್ಕೋಬೇಕಲ್ಲ ನಾವು. ಆ ಚನ್ನಬಸವಣ್ಣವ್ರು ಹುಟ್ಟಾದ ಮೇಲೆ ಚನ್ನಬಸವಣ್ಣನವರಿಗೆ ಮತ್ತು ಬಸವಣ್ಣನವರಿಗೆ 12 ವರ್ಷ ಫರಕ್ ಇಷ್ಟ. ಎಷ್ಟು ಆಧಾರದ ಮೇಲೆ ಮತ್ತು ನಾನು ಹೇಳೋದು 12 ವರ್ಷ ಫರಕ್ ಇರ್ತದೆ. ಆ ಅನುಭವ ಮಂಟಪವನ್ನು ಕಟ್ಟಿದ ಮೇಲೆ, ಅನುಭವ ಮಂಟಪ ಅಂದ್ರೆ ಇಲ್ಲಿ ಪ್ರಸಾದ ಮಾಡ್ತಿದ್ರು. ಪ್ರಸಾದ ಮಾಡಿ ಹಂಗ ಹೋಗೋದು ಬೇಡ ಅಂತ ತಿಳ್ಕೊಂಡು ಒಂದು ಅದ್ಭುತವಾಗಿರತಕ್ಕಂಥ ಮಂಟಪವನ್ನು ರೆಡಿ ಮಾಡ್ತಾರೆ. ಆ ಮಂಟಪದೊಳಗೆ ಚಿಂತನೆಗಳು ನಡೀತಿದ್ವು. ಇವತ್ತು ನೀ ಕಂಡಿರ್ತಕ್ಕಂಥ ಸತ್ಯವನ್ನು ಇಲ್ಲಿ ಪ್ರತಿಪಾದನೆ ಮಾಡೋದಪ್ಪ, ನಾಳೆ ಮತ್ತೊಬ್ಬರು ಬರೋದು. ನಾನು ಬಂದು ಹೆಂಗೆ ದಿವಸ ನಿಮಗೆ ಅಪ್ಪನವರು ಬಸವಣ್ಣನ ಪುರಾಣ ಹೇಳ್ತೀನಿ, ಹಂಗೆ ಅನುಭವ ಮಂಟಪದೊಳಗೆ ದಿವಸ ಒಬ್ಬೊಬ್ಬರು ಶರಣರು ಬಂದು ತಮ್ಮ ಕೆಲಸವನ್ನು ಮುಗಿಸಿದ ಮೇಲೆ, ಕಾಯಕ ಮುಗಿಸಿದ ಮೇಲೆ ಅಲ್ಲಿ ಬಂದು ಚಿಂತನೆ ಮಾಡುವಂಥ ಕೆಲಸಕ್ಕೆ ಅನುಭವ ಮಂಟಪ ಅಂತ ಕರೆದ್ರು. ಅನುಭವ ಮಂಟಪದೊಳಗೆ ಒಂದು ಶೂನ್ಯ ಸಿಂಹಾಸನವನ್ನು ರೆಡಿ ಮಾಡಿದರು. ಪ್ರಭುದೇವರು ಬರಬೇಕಾದ್ರೆ 12 ವರ್ಷಕ್ಕಾದ್ರೆ ಅವರು ಎಷ್ಟು ವರ್ಷ? 12 ವರ್ಷ. ಯಾರು ಸ್ವಾಮಿಗಳು ಪಟ್ನ ಹೇಳಿದ ಕೂಡಲೇ ಮನೆಗೆ ಬರಲಿಲ್ಲ ಅಂತಂದ್ರೆ ಮರನೇ ವರ್ಷ ಕರೀದು ಬಿಡ್ತೀರಿ ನೀವು. ಆದ್ರೆ ಬಸವಣ್ಣನವರು 12 ವರ್ಷ ಪ್ರಭುದೇವರು ಬರುವಿಕೆಗಾಗಿ, ಯಾಕೆ ನಾನಾ ಕಟ್ಟಿನ ಅಂತ ತಿಳ್ಕೊಂಡು ಅದ್ರ ಮೇಲೆ ಕುಂದ್ರಬೋದಾಗಿತ್ತಲ್ಲ, ಅದ್ರ ಮೇಲೆ ಕುಂದ್ರಬೋದಾಗಿತ್ತಲ್ಲ, ಕುಂದ್ರಲಿಲ್ಲ. ಅನುಭವ ಮಂಟಪವನ್ನು ಕಟ್ಟಿದ್ರು. ಕಟ್ಟಿ ಅದರೊಳಗೆ ಸಿಂಹಾಸನವನ್ನು ಇಟ್ಟು ಎಷ್ಟು ವರ್ಷಕ್ಕಾದರೂ 12 ವರ್ಷಕ್ಕಾದರೂ ಅವ್ರು ಯಾವಾಗ ಬರ್ತಾರ ಆ ಟೈಮ್ಗೆ ಬರ್ತಾರೆ. ಅದನ್ನು ಹೇಳ್ತೀನಿ, ಮತ್ತೆ ಈಗ ಹೇಳುವಂಗೆ ಆಗಬಾರ್ದು. ಆ ಮನೆಗೆ ಪಿಲ್ಲರ್ ಯಾರಪ್ಪ ಅಂದ್ರೆ ಒಂದು ಚನ್ನಬಸವಣ್ಣನವರು, ಇನ್ನೊಂದು 3 ಮಂದಿ ತಾಯಂದರು, ಅವ್ರ ಜೊತೆಯಾಗಿ ಬಂದಿರತಕ್ಕಂಥವ್ರು ಹಡಪದ ಅಪ್ಪಣ್ಣನವರು. ಹಡಪದ ಅಪ್ಪಣ್ಣನವರು ಈ ಪಾತ್ರ ಎಷ್ಟೈತೆ ಅಂತಂದ್ರೆ, ಯಾವುದಾದ್ರೂ ಒಂದು ಪಿಕ್ಚರ್ನೊಳಗೆ ಕೆಲವು ಮಂದಿ ಪಾತ್ರಧಾರಿಗಳು ಆಯಾ ಟೈಮ್ ಕಟ್ಟ ಬಂದು ಹೋಗ್ತಾರ. ಆದ್ರೆ ಹಡಪದ ಅಪ್ಪಣ್ಣನವರು ವಿಚಾರವನ್ನು ಕೇಳಿದ್ರಿ ಅಂತಂದ್ರೆ ಶರಣ ಬಂಧುಗಳೇ, ಹಡಪದ ಅಪ್ಪಣ್ಣನವರು ಕಲ್ಯಾಣದೊಳಗೆ ಬಂದ ಮೇಲೆ ಅಂದ್ರೆ ಕೆಲವು ಮಂದಿ ಆ ಪದಕ್ಕನ್ನು ಸಹಿತ ಭಾಳಷ್ಟು ಸಂಶೋಧನೆ ಹೆಚ್ಚಾದಂಗೆ ಭಾಳಷ್ಟು ಗೊಂದಲಕ್ಕೆ ಬೀಳ್ತೀವಿ ನಾವು ಓದ್ಕೊಂತ ಹೊಂಟಾಗ. ಅವರು ಆ ಕಾಯಕವನ್ನು ಮಾಡ್ತಿದ್ರು ಬಿಡ್ತಿದ್ರು ಅನ್ನೋದ್ರ ಮೇಲೆ ಇನ್ನೂ ಕೂಡ ಗೊಂದಲ ಐತಿ. ಆದರೆ ಹಡಪದ ಅಪ್ಪನವ್ರ ವಿಚಾರಧಾರೆಯನ್ನು ತೆಗೆದುಕೊಂಡಾಗ ಕಲ್ಯಾಣದೊಳಗಿರತಕ್ಕಂಥ ಎಲ್ಲ ಶರಣರಿಗೆ ಅವರು ಕ್ಷೌರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಅದು ಯಾರಿಗೆ?
ಶರಣರಿಗೆ ಮಾತ್ರ ಮಡಿವಾಳ ಮಾಚಿದೇವರು ಬಟ್ಟೆಗಳನ್ನು ಒಗಿತಿದ್ರು ಕರೆ, ಯಾರು ಬೇಕಾದ್ರೆ ಬಟ್ಟೆ ಒಗಿತಿದ್ದಿಲ್ಲ ಅವರು. ಯಾರು ಸತ್ಯ ಶುದ್ಧಕ ಕಾಯಕದಿಂದ ಜೀವನ ನಡೆಸಿ ದಾಸೋಹ ಮಾಡ್ತಾರ, ಯಾರು ದಾಸೋಹದೊಳಗೆ ಅದಾರ, ಯಾರು ಶರಣ ತತ್ವದೊಳಗೆ ಅದಾರ, ಅವರು ಬಟ್ಟೆಗಳನ್ನು ಮಾತ್ರ ಮುಡ್ತಿದ್ರು. ಯಾರು ಭವಿಗಳದಾರ ಅವ್ರು ಯಾರಾದ್ರೂ ಬಟ್ಟೆ ಕೊಟ್ರೆ ಮಕ್ಕದ ಮೇಲೆ ಒಗ್ಯವ್ರ. ಇಂಥ ಒಂದು ಅದ್ಭುತ ವ್ಯವಸ್ಥೆ ಮಡಿವಾಳ ಮಾಚಿದೇವರು ವೀರಗಣಾಚಾರ್ಯ ಅಂತ ಕರೀತಾರೆ. ಹಾಗೆ ಹಡಪದ ಅಪ್ಪಣ್ಣನವರು ಆ ಎಲ್ಲ ಶರಣರ ಕ್ಷೌರವನ್ನು ಮಾಡೋದ್ರ ಜೊತೆಗೆ ಬಸವಣ್ಣನವರು ಅವತ್ತಿನ ಕಾಲಕ್ಕೆ ಆ ವಿಚಾರ ಮಾಡಿದ್ದು ನೋಡ್ರಿ. ನಾವು ಕೆಲವು ಮಂದಿ ಅಂತೀವಿ, ಅವ್ರ ಮಕ್ಕ ನೋಡಿದ್ರೆ ನಮ್ಗೆ ಹಂಗಾಕೈತ್ರಿ ಹಿಂಗಾಕೈತ್ರಿ ಅಂತ. ಇವತ್ತು ಎಷ್ಟೋ ಮಂದಿ ಹಳ್ಳ್ಯಾಗ ಇವ್ರ ಮಕ್ಕ ನೋಡಿದ್ರೆ ಹಂಗಾಕತಿ, ಯಾರ ಮಕ್ಕ ನೋಡಿದ್ರೆ ಹೆಂಗಾಕತ್ತೋ ಏನೋ ಗೊತ್ತಿಲ್ಲ, ಬಟ್ ಅನ್ನುವಂಥ ಪರಂಪರೆ ಇನ್ನೂ ಕೆಲವೊಂದು ಕಡೆ ಐತಿ. ನಮ್ಮ ರಾಜ ಅಡವಿ ಒಳಗೆ ಹೋದಂತ. ಅಡವಿ ಒಳಗೆ ಹೋದ ಕೂಡ್ಲೇನ ಭೇಟಿಗಂತ ಹೋಗಿದ್ದಾವ, ಭೇಟಿ ಸಿಗಲಿಲ್ಲ ಅವಂಗೆ. ಭೇಟಿಗಂತ ಹೋದಂಥ ರಾಜಾಗ ಭೇಟಿ ಸಿಗಲಿಲ್ಲ. ಭೇಟಿ ಸಿಗದೇ ಇರುವಂಥ ಸಂದರ್ಭದೊಳಗೆ ಆ ಕಡೆ ಒಳಗೆ ಹೊಕ್ಕಾನ. ಇದ್ದ ಪರಿಚಾರಕರನ್ನು ಒಂದು ಕಡೆ ತಪ್ಪಿಸ್ಕೊಂಡ್ರು, ಇವನು ಒಂದು ಕಡೆ ತಪ್ಪಿಸ್ಕೊಂಡ. ಮುಂದೆ ಸಂಜೆ ಮಠ ಆದರೂ ಸಹಿತ ದಾರಿ ಸಿಗಲಿಲ್ಲ, ಕುಡಿಯಾಕ ನೀರು ಸಿಗಲಿಲ್ಲ, ಮತ್ತೊಂದು ಏನು ವ್ಯವಸ್ಥೆ ಆಗಲಿಲ್ಲ. ಭಾಳ ಕಷ್ಟ ಆಯ್ತು. ನಾನು ಒಬ್ಬ ರಾಜ, ಮುಂಜಾನಿಂದ ಸಂಜೆ ಮಠ ನೀರಿಲ್ಲ, ಊಟ ಇಲ್ಲ, ಏನಿಲ್ಲ, ಏನು ಮಾಡ್ಬೇಕು ನಾನು? ಇಂಥ ಟೈಮ್ದೊಳಗೆ ಅವಾಗ ಏನೋ ಒಂದು ದಾರಿ ಹುಡ್ಕೊಂಡು ಹೊಳ್ಳೆ ಅರಮನೆಗೆ ಬಂದ ಮೇಲೆ ಎಲ್ಲ ಪ್ರಜೆಗಳ ಮುಂದೆ ಹೇಳಿದೆ ನಾನು, ನನಗೆ ಹಿಂಗಾಗಿಬಿಡ್ತೀವಿ ಅಂತಂತ. ಹಿಂಗೆ ಆಗೈತೆ ಅಂದು ಕೊಡ್ಲೇದಕ್ಕೊಂದು ಏನೋ ಕಾರಣ ಇರ್ಬೇಕಂತ ತಿಳ್ಕೊಂಡು ಒಬ್ಬರು ಜ್ಯೋತಿಷಿ ಬಂದ್ರು. ಅಲ್ಲಿ ಜ್ಯೋತಿಷಿ ಬಂದು ಹೇಳಿದ್ರಂತ, ತೆಗೆದ್ರ ಅವ್ನು ಇವತ್ತಿನ ಜಾತಕ ಏನೈತೆ ಅಂತ. ಇಲ್ಲೇ ಫೇಲ್ ಆಗೈತೆ ನೋಡ್ರಿ ಅಂತ ಅಂದ್ರು ಅವ್ರು. ಯಾಕೆ ಹಿಂಗಾಗೈತಿ? ಇವತ್ತು ನೀವು ಬೇರೆದವ್ರ ಮುಖ ನೋಡಿ ಹೋಗಿರಿ, ಆ ಮುಖ ನೋಡಿ ಹೋಗ್ಕೊಂಡು ಹೋಗಿದ್ದಕ್ಕನ ನೀವು ಮಾಡೋ ಕೆಲಸ ಇವತ್ತು ನಿಮ್ಗೆ ಆಗಿಲ್ಲ ಅಂದ ಅವ ಪುಣ್ಯಾತ್ಮ. ಏನು ಮಾಡ್ತೀರಿ? ಹಾಗಾದ್ರೆ ಯಾರ ಮಕ್ಕ ನೋಡಿ ನಾ ಎದ್ದು ಗುಡ್ಲೆ ಅವ ಅಂದ, ನೆನಸು ಮಾಡ್ಕೊಂಡ, ಓಹೋ ನಾ ಇವತ್ತು ನಾನು ಮುಂಜಾನೆ ಕ್ಷೌರ ಮಾಡೋನ್ ಮಕ್ಕ ನೋಡೀನಿ ಅಂದವ. ಹಾಗಾದ್ರೆ ಅವ್ನು ನೋಡಿದ್ದಕ್ಕೆ ಹಿಂಗಾಗೈತೆ ನೋಡ್ರಿ ಅಂದ್ಬಿಟ್ಟವ. ಕರೆಸ್ರ ಅವನು ಅಂದವ. ಇವನು ಮಕ ನೋಡೋದ್ರಿಂದ ನನಗಿಷ್ಟ ಹಾಕೊಂಡ ತೊಂದರೆ ಆಗೈತೆ ಅಂದ್ರೆ ಇನ್ನು ಅವ್ನು ಇಟ್ಕೊಂಡೆ ಅಂದ್ರೆ ಮತ್ತೆ ದಿವಸ ಕಷ್ಟ ಆಕತ್ತೆ, ಅವ್ನು ಕೊಂದ ಬಿಡ್ಬೇಕಂತ ಕರೆಸಿದ ಅವನ್ನ. ಕರೆದು ಒಂದು ಕಡೆ ನಿಂದ್ರಿಸ್ಯಾನ. ಮುಂಜಾನೆ ಚಂದಿದ್ದ ನೋಡ್ರಿ, ಅವ ಕ್ಷೌರ ಮಾಡೋ ಟೈಮ್ದಾಗ ಅವ್ನ ಕೈಯಾಗ ಕತ್ತಿರ್ತೈತೆ, ಅಲ್ಲೇ ಕುತ್ತಿಗೆ ಹಾಕಿದ್ ನೀವೇ ಮಾಡ್ತಿದ್ದ, ಹೌದಿಲ್ಲ? ಆದರೂ ಸಹಿತ ಅವನು ಕರೆಸಿ, ರಾಜಾಜ್ಞೆ ಇದು, ನೀನು ಕೊಲ್ಲಬೇಕು ಇವತ್ತು. ಯಾಕೆ? ಏನಾಗಿತ್ತು ಮಹಾರಾಜ? ಮುಂಜಾನೆ ಚಂದ್ರ ಕ್ಷೌರ ಮಾಡಿ ಹೋಗಿನಿ, ನಿನ್ನ ಜಾಗ ರೊಕ್ಕ ಬೇಡಿಲ್ಲ, ಏನೂ ಆಗಿಲ್ಲ, ಯಾಕೆ ಹಿಂಗೆ ಮಾಡಾಕತ್ತಿ ಅಂದಾಗ ಅವ್ರು ಅಂತಾರಂತ, ಇಲ್ಲ ಇವತ್ತು ನಿನ್ನ ಮಕ ನೋಡಿ ಹೋಗಿದ್ದಕ್ಕೆ ನನಗೆ ಇಷ್ಟ ಹಾಕೊಂಡು ಸಮಸ್ಯೆ ಆಗ್ಯಾವ, ಅದನ್ನು ನಮ್ಮ ಜ್ಯೋತಿಷಿಗಳು ಹೇಳ್ಯಾರಿಲ್ಲಿ, ಹಾಗಾಗಿ ನೀನು ಕೊಲ್ಲಬೇಕಂತ ವಿಚಾರ ಮಾಡೀನಿ ಅಂದಾಗ ಅವ ಅಂದಂತ, ಈ ಮಾತು ನೀವೆಲ್ಲರೂ ತಲೆಗಿಟ್ಕೋಬೇಕು. ಅಲ್ರಿ ಮಹಾರಾಜರ, ಮುಂಜಾನೆ ಎದ್ದು ನನ್ನ ಮಕ ನೋಡಿದ್ದಕ್ಕೆ ನಿಮ್ಗೆ ಕುಳ್ಳು ನೀರು ಸಿಕ್ಕಿಲ್ಲ, ನನ್ನ ಮಕ ನೀವು ನೋಡಿದ್ದಕ್ಕೆ ನಿಮಗೆ ನೀರು ಸಿಕ್ಕಿಲ್ಲ, ಊಟ ಸಿಕ್ಕಿಲ್ಲ, ದಾರಿ ಸಿಕ್ಕಿಲ್ಲ. ನಾನು ಎದ್ದು ಕೂಡಲೇ ಯಾರ ಮಕ ನೋಡ್ಲಾರ್ದಂಗೆ ಡೈರೆಕ್ಟ್ ಬಂದು ನಿಮ್ಮ ಮಕನ ನೋಡೀನಿ. ನನ್ನ ಮಕ ನೋಡಿದ್ದಕ್ಕೆ ನೀರು ಸಿಕ್ಕಿಲ್ಲ, ನಿಮ್ಮ ಮಕ ನೋಡಿದ್ದಕ್ಕೆ ನನ್ನ ಪ್ರಾಣನ ಹೊಂಟೈತಿ, ಮತ್ತು ನಾನು ಚಲೋನ ನಿಮ್ಮ ಚಲೋನ ಅಂದವ. ತಿಳಿದತ ನೀ ನಿಮ್ಗೆ ಯಾರು ಚಲೋ ರೀ? ಎಲ್ಲ ತಿಳಿತೈತಲ್ಲ. ಹಾಗಾಗಿ ಅಂಥ ಹಡಪದ ಅಪ್ಪಣ್ಣನವರನ್ನು ಆ ಕಾಲ ಎತ್ತು, ಅದು ಬಹುತೇಕ ಈಗ ಭಾಳಷ್ಟು ಕಡಿಮೆ ಆಗ್ಯದ. ಅಂಥ ಭಾವನೆ ಯಾರಿಗೆ ಇರಬಾರ್ದು ಅನ್ನೋಕ್ಕೆ ಈ ವಿಚಾರವನ್ನು ಎತ್ತಿ ಹೇಳಕತ್ತೀನಿ ಅಟ್ಟ ನಿಮ್ಗೆ. ಶರಣರು ಕಲಿಸಿದ್ದನ್ನ ಯಾರು ಬರ್ತಾರ ಅಂಥ ಹಡಪದ ಅಪ್ಪಣ್ಣನವರು ಬಸವಣ್ಣನವರು ಕೊಟ್ಟಾಗ ಎಲ್ಲಿ ಮಠ ಇರ್ತಾರ ಅಂದ್ರೆ ಅವ್ರು ಅವಾಗೊಮ್ಮೆ ಇವಾಗೊಮ್ಮೆ ಬಂದು ಹೋಗುವಂಥ ಪಿಕ್ಚರ್ನಾಗ ಪಾತ್ರಧಾರಿಗಳು ಇರ್ತಾರಲ್ಲ, ಒಂದೊಂದು ಚಲೋ ಇದು ಇದ್ದಾಗ ಅಷ್ಟ ಅವ್ರ ಪಾತ್ರ ಇದ್ದಾಗ ಅಷ್ಟ ಬಂದು ಹೋಗಿಬಿಡ್ತಾರೆ. ಆದರೆ ಇಲ್ಲಿಂದ ಹಿಡ್ಕೊಂಡು ಇನ್ನು ಕೊನೆಯ ಗಳಿಗೆವರೆಗಿನೂ ಸಹಿತ ಹಡಪದ ಅಪ್ಪಣ್ಣನವರು ಬಸವಣ್ಣನವರು ಚರಿತ್ರೆಯೊಳಗೆ ಇರ್ತಾರ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವಿದು, ನನ್ನ ತನು ನಿಮ್ಮ ಸೇವೆಯಲ್ಲಿ ಸವಿದು, ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವಿದು. ನನ್ನ ಮನಸ್ಸು ನಿಮ್ಮ ಮನಸ್ಸಿನೊಳಗೆ ನೆನೆಸ್ಕೊಂತದ, ನನ್ನ ತನು ನಿಮ್ಮ ಸೇವೆಯನ್ನು ಮಾಡ್ತದ, ಎನ್ನ ಅರಿವು ನಿಮ್ಮ ಗಣದೊಳಗೆ ಸವಿದು. ನನ್ನ ಅರಿವು ಅನ್ನುವಂಥದ್ದು ಏನೈತಲ್ಲ, ನಿಮ್ಮ ಅರಿವಿನ ಮುಂದೆ ಭಾಳ ಚಿಕ್ಕದದು. ಯಾರು ಬರೆಯುವಂಥ ವಚನ ಇದು? ಹಡಪದ ಅಪ್ಪಣ್ಣನವರು ಬಸವಣ್ಣನವ್ರ ಬಗ್ಗೆ ಹೇಳುವಂಥ ಅದ್ಭುತ ವಚನ ಇದು. ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವಿದು, ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವಿದು, ಎನ್ನ ಅರಿವು ನಿಮ್ಮ ಗಣದಲ್ಲಿ ಸವಿದು, ನಿಶ್ಚಲ ನಿಜೈಕ್ಯವಾಗಿ ಬಸವಪ್ರಿಯ ಕೂಡಲ ಸಂಗಯ್ಯ ನಾನೇನೆಂಬುದು ಏನಾಯಿತಯ್ಯ. ನಿಮ್ಮೊಳಗೆ ಸೇವಾ ಮಾಡ್ತಾ 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 ನಾನು ಯಾರು ಅನ್ನುವಂಥದ್ದ ನನಗೆ ಲಕ್ಷ್ಯ ಇಲ್ಲಾರ್ದಂಗೆ ಆಗಿ ಹೋಗ್ಬಿಟ್ಟದ. ನಂದು ಅನ್ನುವಂಥ ಭಾವ ಕಳೆದು ಹೋಗ್ಯದ. ಇಲ್ಲಿ ಉಳಿದಿರುವಂಥದ್ದು ಬಸವ ಪ್ರಸಾದ ಅಟ್ಟ ಉಳಿದದ. ಹಾಗಾಗಿ ನಾನು ಯಾರು ಅನ್ನುವಂಥದ್ದನ್ನು ಮರವೆಯನ್ನು ತೆಗೆದುಕೊಂಡು ನನ್ನ ನಿಜವಾಗಿರ್ತಕ್ಕಂಥ ಇದನ್ನು ತೆಗೆದು ನಿಜೈಕ್ಯವಾಗಿರ್ತಕ್ಕಂಥ ಬಣ್ಣವನ್ನು ಕೊಟ್ಟ ನೀನಪ್ಪ ಅನ್ನುವಂಥ ಮಾತನ್ನು ಹಡಪದ ಅಪ್ಪಣ್ಣನವರು ಅವರಿಗೆ ಸಲ್ಲಿಸ್ತಾರೆ. ಮುಂದೆ ಅವರು ಎಂತಿಂಥ ಸಮಯದೊಳಗೆ ಬಸವಣ್ಣನವರ ಜೀವನದೊಳಗೆ ಏನೇನು ಹಡಪದ ಅಪ್ಪಣ್ಣನವರು ಸೂಚನೆ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ
ದಿನದಾಗ ನಿಮ್ಗೆಲ್ಲರಿಗೂ ಬರ್ತದೆ. ಅದಕ್ಕೆ ಗಟ್ಟಿ ಪಿಲ್ಲರ್ ಆಗಿ ನಿಂತವರು ಒಂದು ಹಡಪದ ಅಪ್ಪಣ್ಣನವರು, ಇನ್ನೊಂದು ಉಳಿವಿ ಚನ್ನಬಸವಣ್ಣನವರು, ಅದಾದ ಮೇಲೆ 3 ಮಂದಿ ತಾಯಂದರು. ಇವರೆಲ್ಲರ ಗಟ್ಟಿ ಪ್ರೀತಿಯಿಂದ ಮಹಾಮನೆ ನಿರ್ಮಾಣ ಆಯಿತು, ಅನುಭವ ಮಂಟಪ ನಡೀತು. ನಾಳೆ ಯಾವ ಶರಣರು ಅನುಭವ ಮಂಟಪಕ್ಕೆ ಬರ್ತಾರೆ, ಅವ್ರು ಯಾವ ಕಾಯಕವನ್ನು ಆಯ್ಕೆ ಮಾಡ್ಕೊತಾರೆ, ಈ ವಿಚಾರವನ್ನು ನಾಳೆ ದಿವಸ ನಾನು ನಿಮಗೆಲ್ಲರಿಗೂ ತಿಳಿಸ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ದಿವಸ ಭಾಳಷ್ಟು ಮಂದಿ